ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಬ್ಲಾಕ್ 1 ಯೂನಿಟ್ 2 ಫಂಕ್ಷನ್ಸ್, ಸಿಗ್ನಿಫಿಕೆನ್ಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕಲಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು objectives, introduction, functions of personal administration, manpower or human resource planning, recruitment, training and promotion, salary structuring, employees welfare, significance of personal administration, classification of services, meaning and types, meaning of ಕ್ಲಾಸಿಫಿಕೇಶನ್, ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಹಾಗೂ ಕೊನೆಯದಾಗಿ ಇವದೆಲ್ಲದರ ಸಮ್ಮರಿಯನ್ನು ನಾವು ತಿಳಿಯಲಿದ್ದೇವೆ. ಕನ್ನಡಕ್ಕೆ ಅನುವಾದ ಮಾಡಿದಾಗ ಇದು ಸಿಬ್ಬಂದಿ ಆಡಳಿತ ಕೋರ್ಸ್ ಆಗಿ ಬ್ಲಾಕ್ 1 ಘಟಕ 2 ಕಾರ್ಯಗಳು, ಸಿಬ್ಬಂದಿ ಆಡಳಿತದ ಮಹತ್ವ ಮತ್ತು ವರ್ಗೀಕರಣ ಬಗ್ಗೆ ಈ ಕೆಳಕಂಡ ರಚನೆಯನ್ನು ನಾವು ಕಲಿಯಲಿದ್ದೇವೆ. ಇದರ ಉದ್ದೇಶ, ಇದರ ಪರಿಚಯ, ಸಿಬ್ಬಂದಿ ಆಡಳಿತದ ಕಾರ್ಯಗಳು ಯಾವುವು, ಮಾನವ ಶಕ್ತಿ ಅಥವಾ ಮಾನವ ಸಂಪನ್ಮೂಲನ ಯೋಜನೆ, ನೇಮಕಾತಿ, ತರಬೇತಿ ಮತ್ತು ಬಡ್ತಿ ಬಗ್ಗೆ ಹಾಗೂ ಸಂಬಳ ರಚನೆ, ಉದ್ಯೋಗಿಗಳ ಕಲ್ಯಾಣ, ಸಿಬ್ಬಂದಿ ಆಡಳಿತದ ಮಹತ್ವ, ಸೇವೆಗಳ ವರ್ಗೀಕರಣ, ಅರ್ಥ ಮತ್ತು ವಿಧಗಳು, ವರ್ಗೀಕರಣದ ಅರ್ಥ, ವರ್ಗೀಕರಣದ ವಿಧಗಳು. ಕೊನೆಯಲ್ಲಿ 2.0 ಇಂದ 2.4.2 ನಾವು ಕಲಿತ ಪಾಠದ ಬಗ್ಗೆ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಇಲ್ಲಿ ಪ್ರಚಾರ ಎಂದು ಬಂದಾಗಲೆಲ್ಲ ತಾವು ಬಡ್ತಿ ಎಂದು ತಿಳಿದುಕೊಳ್ಳಬೇಕೆಂದು ವಿನಂತಿ. ಉದ್ದೇಶಗಳು. ನಾವು ಇಂದು ಈ ಕೆಳಗಿನವುಗಳನ್ನು ಕಲಿಯುತ್ತಿದ್ದೇವೆ. ಸಿಬ್ಬಂದಿ ಆಡಳಿತದ ವಿವಿಧ ಕಾರ್ಯಗಳು ಅಂದರೆ ಮಾನವ ಶಕ್ತಿ ಯೋಜನೆ, ನೇಮಕಾತಿ, ತರಬೇತಿ, ಬಡ್ತಿ. ಕೆಲವು ಕಡೆ ಇದು ಬಡ್ತಿಯು ಪ್ರಚಾರ ಎಂದು ಇದೆ, ಆದುದರಿಂದ ತಾವು ಪ್ರಚಾರ ಅಂತ ಬಂದ ಕಡೆ ಎಲ್ಲ ಬಡ್ತಿ ಎಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ವೇತನ ರಚನೆ ಮತ್ತು ಉದ್ಯೋಗಿಗಳ ಕಲ್ಯಾಣ. ಸಂಸ್ಥೆಯಲ್ಲಿ ಸಿಬ್ಬಂದಿ ಆಡಳಿತದ ಮಹತ್ವ ಮತ್ತು ವರ್ಗೀಕರಣಗಳ, ಸೇವೆಗಳ ಅರ್ಥ ಮತ್ತು ವಿಧಗಳು. ಎರಡು 2.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ಘಟಕ 1ರಲ್ಲಿ ಚರ್ಚಿಸಿದಂತೆ ಸಿಬ್ಬಂದಿ ಆಡಳಿತವು ಆಡಳಿತ ವ್ಯವಸ್ಥೆಯ ಒಂದು ನಿರ್ಣಾಯಕ ಭಾಗವಾಗಿದೆ. ಏಕೆಂದರೆ ಅದು ಕೆಲವು ಗುರಿಗಳು ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ. ಅದನ್ನು ಸಾಧಿಸಲು ಸಿಬ್ಬಂದಿ ಆಡಳಿತವು ಸಹಾಯ ಮಾಡುತ್ತದೆ. ಸಾಂಸ್ಥಿಕ ಉದ್ದೇಶಗಳನ್ನು ಪೂರೈಸಲು ಇದು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸಂಸ್ಥೆಯ ಯಶಸ್ವಿ ಕಾರ್ಯನಿರ್ವಹಣೆಯ ಅದರ ಸಿಬ್ಬಂದಿ ವ್ಯವಸ್ಥೆಯ ಪರಿಣಾಮಕಾರಿತ್ವವನ್ನು ಅವಲಂಬಿಸಿರುತ್ತದೆ. ಸಿಬ್ಬಂದಿಯ ನೇಮಕಾತಿ, ಅವರ ಕೌಶಲ್ಯಗಳ ಉನ್ನತೀಕರಣ, ಉತ್ತಮ ಪ್ರಚಾರ ನೀತಿಯನ್ನು ರೂಪಿಸುವುದು ಅಂದರೆ ಬಡ್ತಿ ನೀತಿಯನ್ನು ರೂಪಿಸುವುದು, ಸಂಸ್ಥೆಯಲ್ಲಿನ ಶಿಸ್ತಿನ ನಿರ್ವಹಣೆ, ಸೇವೆಗಳ ವರ್ಗೀಕರಣ, ಸಿಬ್ಬಂದಿ ಕುಂದುಕೊರತೆಗಳ ಪರಿಹಾರ, ಕೆಲಸದ ವಾತಾವರಣದಲ್ಲಿ ಸುಧಾರಣೆ ಮುಂತಾದ ಕಾರ್ಯಗಳು ಎಲ್ಲ ಸಿಬ್ಬಂದಿ ಆಡಳಿತದ ವ್ಯಾಪ್ತಿಗೆ ಬರುತ್ತವೆ. ಈ ಘಟಕವು ಈ ಕಾರ್ಯಗಳನ್ನು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತದೆ. ಅಂದರೆ ಇವೆಲ್ಲವುಗಳನ್ನು ಬಿಂಬಿಸಲು ಪ್ರಯತ್ನ ಮಾಡುತ್ತದೆ. 2.2 Functions of Personnel Administration. ಸಿಬ್ಬಂದಿ ಆಡಳಿತದ ಕಾರ್ಯಗಳು.
ಮೊದಲನೆಯದಾಗಿ 2.2.1 ಮ್ಯಾನ್ ಪವರ್ ಆರ್ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ಅಂದರೆ ಮಾನವ ಶಕ್ತಿ ಅಥವಾ ಮಾನವ ಸಂಪನ್ಮೂಲ ಯೋಜನೆ ಎಂದು. ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ಔಪಚಾರಿಕ ಪ್ರಕ್ರಿಯೆಯು ಪ್ರಾರಂಭ ಆಗುವ ಮೊದಲೇ ಸಂಸ್ಥೆಯು ಕೆಲಸಕ್ಕೆ ಅಗತ್ಯವಿರುವ ಸಿಬ್ಬಂದಿಗಳ ಸಂಖ್ಯೆ, ಕೆಲಸದ ವ್ಯಾಖ್ಯಾನ, ಕೌಶಲ್ಯಗಳು ಮತ್ತು ಕೆಲಸದಲ್ಲಿ ವಿಶೇಷತೆ, ಸಿಬ್ಬಂದಿ ಅಗತ್ಯವಿರುವ ಅವಧಿ, ಸ್ವಭಾವಕ್ಕೆ ಸಂಬಂಧಿಸಿದಂತೆ ಅದರ ಅವಶ್ಯಕತೆಗಳ ಮೌಲ್ಯಮಾಪನವನ್ನ ಮಾಡಬೇಕಾಗುತ್ತದೆ. ಸಂಸ್ಥೆಗಳು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಸಾರ್ವಜನಿಕ ಅಥವಾ ಖಾಸಗಿಯಾಗಿರಲಿ, ಮಾನವ ಶಕ್ತಿಯ ನಿರಂತರ ಅವಶ್ಯಕತೆ ಇದೆ. ವಿವಿಧ ಸ್ಥಳಗಳು ಮತ್ತು ಮಧ್ಯಂತರಗಳಲ್ಲಿ ವಿವಿಧ ರೀತಿಯ ಉದ್ಯೋಗಗಳನ್ನು ನಿರ್ವಹಿಸಲು ಅವರಿಗೆ ವಿವಿಧ ಹಂತಗಳಲ್ಲಿ ಮತ್ತು ಸ್ಥಾನಗಳಲ್ಲಿ ಮಾನವ ಸಂಪನ್ಮೂಲಗಳು ಬೇಕಾಗುತ್ತವೆ. ಸಂಸ್ಥೆಗಳು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ, ಸಾರ್ವಜನಿಕ ಅಥವಾ ಖಾಸಗಿಯಾಗಿರಲಿ, ಮೊದಲೇ ಹೇಳಿದಂತೆ ಮಾನವ ಶಕ್ತಿಯ ನಿರಂತರ ಅವಶ್ಯಕತೆ ಇದೆ. ವಿವಿಧ ಸ್ಥಳಗಳು ಮತ್ತು ಮಧ್ಯಂತರಗಳಲ್ಲಿ ವಿವಿಧ ರೀತಿಯ ಉದ್ಯೋಗಗಳನ್ನು ನಿರ್ವಹಿಸಲು ಅವರಿಗೆ ವಿವಿಧ ಹಂತಗಳಲ್ಲಿ ಮತ್ತು ಸ್ಥಾನಗಳಲ್ಲಿ ಮಾನವ ಸಂಪನ್ಮೂಲಗಳು ಬೇಕಾಗುತ್ತವೆ. ವಿವಿಧ ಆವರ್ತಕ ಮಧ್ಯಂತರಗಳಲ್ಲಿ ಅಗತ್ಯವಿರುವ ನಿರ್ದಿಷ್ಟ ಕೌಶಲ್ಯ ಮತ್ತು ವಿಶೇಷಗಳನ್ನು ಹೊಂದಿರುವ ಸಿಬ್ಬಂದಿಗಳ ಸಂಖ್ಯೆಯನ್ನು ಮುನ್ಸೂಚಿಸಬೇಕಾಗುತ್ತದೆ. ಮಾನವ ಸಂಪನ್ಮೂಲನ ಯೋಜನೆಯು ಸಂಸ್ಥೆಯ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೇಮಕಾತಿ, ತರಬೇತಿ ಮತ್ತು ಪ್ರಚಾರ ಮಾಡಬೇಕಾದ ಸಿಬ್ಬಂದಿಗಳ ಸಂಖ್ಯೆಯನ್ನು ಊಹಿಸುತ್ತದೆ. ಇಲ್ಲಿ ನಾವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನೇಮಕಾತಿ, ತರಬೇತಿ ಮತ್ತು ಬಡ್ತಿ ಎಂದು ಮಾಡಿಕೊಳ್ಳಬೇಕಾಗಿ ವಿನಂತಿ. ಪ್ರಚಾರ ಅಂತ ಬಂದಾಗಲೆಲ್ಲ ಬಡ್ತಿ ಎಂದು ತಿಳಿದುಕೊಳ್ಳಬೇಕೆಂಬ ವಿನಂತಿ. ಮಾಡಬೇಕಾದ ಸಿಬ್ಬಂದಿಗಳ ಸಂಖ್ಯೆಯನ್ನು ಊಹಿಸುತ್ತದೆ. ಮಾನವ ಶಕ್ತಿ ಯೋಜನೆಯು ವಿವಿಧ ಚಟುವಟಿಕೆಗಳಿಗಾಗಿ ಸಂಸ್ಥೆಯ ಸಾಮಾನ್ಯ ಮತ್ತು ನಿರ್ದಿಷ್ಟ ಮಾನವ ಶಕ್ತಿಯ ಅಗತ್ಯಗಳ ದೀರ್ಘ ಶ್ರೇಣಿಯ ಅಂದಾಜುಗಳನ್ನು ಮಾಡುತ್ತದೆ. ವಿವಿಧ ರೀತಿಯ ಕೌಶಲ್ಯಗಳ ಅಗತ್ಯತೆಗಳು ಮತ್ತು ಸಿಬ್ಬಂದಿಯ ಮಟ್ಟಗಳ ಅಗತ್ಯವನ್ನು ಮುಂಚಿತವಾಗಿ ನಿರೀಕ್ಷಿಸುವ ಮೂಲಕ ಮಾನವ ಶಕ್ತಿ ಯೋಜನೆಯು ಅಂತಹವರ ನೇಮಕಾತಿ, ಆಯ್ಕೆ ಮತ್ತು ತರಬೇತಿಗೆ ಸಾಕಷ್ಟು ಪ್ರಮುಖ ಸಮಯವನ್ನು ನೀಡಲು ಸಾಧ್ಯವಾಗುತ್ತದೆ. ಮಾನವ ಶಕ್ತಿ ಯೋಜನೆಯು ದಿನನಿತ್ಯದ ವಿಳಂಬಗಳನ್ನು ನಿಯಂತ್ರಿಸುತ್ತದೆ ಮತ್ತು ಅಗತ್ಯವಿರುವ ಮೂಲಗಳನ್ನು ಅಭಿವೃದ್ಧಿಪಡಿಸಲು ಇದು ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಇದರಿಂದ ಅಗತ್ಯವಿರುವ ಸಿಬ್ಬಂದಿಯನ್ನು ಲಭ್ಯಗೊಳಿಸಬಹುದು. ಮಾನವ ಶಕ್ತಿ ಯೋಜನೆಯ ಉದ್ದೇಶಗಳು ಯಾವ್ಯಾವೆಂದರೆ, ಪ್ರಸ್ತುತ ಉದ್ಯೋಗದಲ್ಲಿರುವ ಮಾನವ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವುದು, ಸಂಸ್ಥೆಯ ಒಟ್ಟಾರೆ ಉದ್ದೇಶಗಳನ್ನು ಸಾಧಿಸಬೇಕಾದರೆ ಭವಿಷ್ಯದ ಕೌಶಲ್ಯದ ಅವಶ್ಯಕತೆಗಳನ್ನು ನಿರ್ಣಯಿಸುವುದು ಅಥವಾ ಮುನ್ಸೂಚಿಸುವುದು, ಹಾಗೂ ಅಗತ್ಯವಿರುವಾಗ ಮತ್ತು ಅಗತ್ಯವಿದ್ದಾಗ ಅಗತ್ಯ ಸಂಪನ್ಮೂಲಗಳು ಲಭ್ಯವಿವೆ ಎಂದು ಖಚಿತಪಡಿಸಿಕೊಳ್ಳಲು ನಿಯಂತ್ರಣ ಕ್ರಮಗಳನ್ನು ಒದಗಿಸುವುದು, ನೇಮಕಾತಿ ಮಟ್ಟವನ್ನು ನಿರ್ಧರಿಸುವುದು, ಸಾಂಸ್ಥಿಕ ಕಾರ್ಯವಿಧಾನಗಳ ದೌರ್ಬಲ್ಯಗಳನ್ನು ನಿರೀಕ್ಷಿಸುವುದು ಮತ್ತು ಅನಗತ್ಯ ವಜಾಗಳನ್ನು ತಪ್ಪಿಸುವುದು, ತರಬೇತಿ ಮಟ್ಟವನ್ನು ಅಳೆಯುವುದು, ನಿರ್ವಹಣೆಗೆ ಆಧಾರವನ್ನು ಒದಗಿಸುವುದು ಮತ್ತು ಭವಿಷ್ಯದ ವಸತಿ ಅವಶ್ಯಕತೆಗಳ ಮೌಲ್ಯಮಾಪನ. ಹೀಗಾಗಿ ಇದರೊಂದಿಗೆ ಮಾನವ ಶಕ್ತಿ ಅಥವಾ ಮಾನವ ಸಂಪನ್ಮೂಲ ಯೋಜನೆಯು ಗುರಿಗಳನ್ನು ಸ್ಪಷ್ಟವಾಗಿ ಹೇಳುತ್ತದೆ. ನಿರ್ದಿಷ್ಟ ಕೆಲಸಕ್ಕೆ ಅಗತ್ಯವಿರುವ ಸಿಬ್ಬಂದಿಯ ಗುಣಮಟ್ಟ ಮತ್ತು ಪ್ರಮಾಣವನ್ನು ಇದು ನಿರ್ಧರಿಸುತ್ತದೆ. ಈ ಉದ್ದೇಶಕ್ಕಾಗಿ ಬಳಸುವ ವಿಧಾನಗಳು ಉದ್ಯೋಗ ವಿಶ್ಲೇಷಣೆ,
ಪರಿಣಾಮಕಾರಿ ಮಾನವ ಶಕ್ತಿ ಮತ್ತು ಅಥವಾ ಮಾನವ ಸಂಪನ್ಮೂಲ ಯೋಜನೆ ಇಲ್ಲದೆ ಸಿಬ್ಬಂದಿ ಆಡಳಿತದ ಇತರ ಕಾರ್ಯಗಳಾದ ನೇಮಕಾತಿ, ಉದ್ಯೋಗ, ತರಬೇತಿ, ಬಡ್ತಿ ಮತ್ತು ಉದ್ಯೋಗಿಗಳ ಕಲ್ಯಾಣವನ್ನು ಸರಿಯಾಗಿ ನಿರ್ವಹಿಸಲು ಸಾಧ್ಯವಿರುವುದಿಲ್ಲ. 2.2.2 ರಿಕ್ರೂಟ್ಮೆಂಟ್, ಟ್ರೈನಿಂಗ್ ಅಂಡ್ ಪ್ರಮೋಷನ್. ಇಲ್ಲಿ ನಾವು 2.2.2 ನೇಮಕಾತಿ, ತರಬೇತಿ ಮತ್ತು ಬಡ್ತಿ ಎಂದು ತೆಗೆದುಕೊಳ್ಳಬೇಕಾಗುತ್ತದೆ. ನೇಮಕಾತಿಯ ಬಗ್ಗೆ ಹೇಳುವುದಾದರೆ, ಮಾನವ ಸಂಪನ್ಮೂಲ ಅಗತ್ಯಗಳನ್ನು ನಿರ್ಧರಿಸಿದ ನಂತರ ನೇಮಕಾತಿ ಮತ್ತು ಆಯ್ಕೆ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬಹುದು. ನೇಮಕಾತಿಯು ನಿರೀಕ್ಷಿತ ಉದ್ಯೋಗಗಳನ್ನು ಹುಡುಕುವ ಪ್ರಕ್ರಿಯೆಯಾಗಿದೆ ಮತ್ತು ಸಂಸ್ಥೆಯಲ್ಲಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅವರನ್ನು ಉತ್ತೇಜಿಸುತ್ತದೆ. ಇದು ಸಕಾರಾತ್ಮಕ ಕಾರ್ಯವಾಗಿದೆ. ಇದು ಆಯ್ಕೆಯ ಅನುಪಾತವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಪ್ರತಿ ಉದ್ಯೋಗಾವಕಾಶಕ್ಕೆ ಅರ್ಜಿದಾರರ ಸಂಖ್ಯೆ. ಇದಕ್ಕೆ ವ್ಯತಿರಿಕ್ತವಾಗಿ ಆಯ್ಕೆ ಪ್ರಕ್ರಿಯೆಯು ಒಂದು ಋಣಾತ್ಮಕ ಕಾರ್ಯವಾಗಿದೆ, ಏಕೆಂದರೆ ಇದು ಸಂಸ್ಥೆಯಲ್ಲಿ ಹೀರಿಕೊಳ್ಳಲು ಉತ್ತಮವಾದವರನ್ನು ಮಾತ್ರ ಬಿಟ್ಟು ಅರ್ಜಿದಾರರನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತದೆ. ನಾವು ಘಟಕ 9ರಲ್ಲಿ ನೇಮಕಾತಿಯ ವೈಶಿಷ್ಟ್ಯಗಳು ಮತ್ತು ಪ್ರಕ್ರಿಯೆಯನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಲಿದ್ದೇವೆ. ನೇಮಕಾತಿಯು ಸಾರ್ವಜನಿಕ ಅಥವಾ ಖಾಸಗಿಯಾಗಿರಲಿ ಸೇವೆಯ ಟೋನ್ ಮತ್ತು ಕ್ಯಾಲಿಬರ್ ಅನ್ನು ನಿರ್ಧರಿಸುತ್ತದೆ. ದೋಷಪೂರಿತ ನೇಮಕಾತಿ ನೀತಿಯು ಆಡಳಿತದ ಮೇಲೆ ಶಾಶ್ವತ ದೌರ್ಬಲ್ಯವನ್ನು ಉಂಟು ಮಾಡುತ್ತದೆ. ಪರಿಣಾಮಕಾರಿ ತರಬೇತಿ ನೀತಿಯು ವ್ಯವಸ್ಥಿತವಾಗಿ ನೇಮಕಗೊಂಡ ವ್ಯಕ್ತಿಗಳನ್ನು ಪರಿಣಾಮಕಾರಿಯಾಗಿ ಮಾಡಲು ವ್ಯಕ್ತಿಗಳನ್ನು ಸಾಧ್ಯವಾಗುವುದಿಲ್ಲ. ಉತ್ತಮ ನೇಮಕಾತಿ ನೀತಿಯ ಮೂಲಭೂತ ಅಂಶಗಳು ಸೇರಿವೆ: ಸಂಸ್ಥೆಯಲ್ಲಿನ ಹುದ್ದೆಗಳಿಗಾಗಿ ಉದ್ಯೋಗ ಮಾರುಕಟ್ಟೆಯ ಅನ್ವೇಷಣೆ ಮತ್ತು ಕೃಷಿ, ಆಕರ್ಷಕ ನೇಮಕಾತಿ ಸಾಹಿತ್ಯ ಮತ್ತು ಪ್ರಚಾರವನ್ನು ಬಳಸುವುದು, ಅಭ್ಯರ್ಥಿಗಳ ಸಾಮರ್ಥ್ಯಗಳನ್ನು ನಿರ್ಧರಿಸಲು ವೈಜ್ಞಾನಿಕ ಪರೀಕ್ಷೆಗಳನ್ನು ಆಶ್ರಯಿಸುವುದು, ಸಂಸ್ಥೆಯೊಳಗಿನ ಸಮರ್ಥ ಅಭ್ಯರ್ಥಿಗಳನ್ನು ಟ್ಯಾಪಿಂಗ್ ಮಾಡುವುದು, ಪ್ಲೇಸ್ಮೆಂಟ್ ಪ್ರೋಗ್ರಾಂ, ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಕೆಲಸಕ್ಕೆ ನಿಯೋಜಿಸುವುದು ಮತ್ತು ನೇಮಕಾತಿ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿ ಅನುಸರಣಾ ಪ್ರೊಬೇಷನರಿ ಕಾರ್ಯಕ್ರಮ. ಈಗ ನಾವು ಎರಡನೆಯದಾಗಿ ಟ್ರೈನಿಂಗ್ ಅಂದರೆ ತರಬೇತಿಯ ಬಗ್ಗೆ ಕಲಿಯಲಿದ್ದೇವೆ. ತರಬೇತಿಯು ವೃತ್ತಿಪರ ಜ್ಞಾನ, ವಿಶಾಲ ದೃಷ್ಟಿ ಮತ್ತು ನಡವಳಿಕೆಯ ಸೂಕ್ತ ಮಾದರಿಗಳು, ಅಭ್ಯಾಸಗಳು ಮತ್ತು ಯೋಗ್ಯತೆಗಳನ್ನು ನೀಡುವ ಮೂಲಕ ಸೇವೆಯಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಒದಗಿಸಲು ಉತ್ತಮವಾದ ಸ್ಪಷ್ಟವಾದ ಪ್ರಯತ್ನವಾಗಿದೆ. ಇದು ಆದರ್ಶಪ್ರಾಯವಾಗಿ ನಿರಂತರವಾಗಿ ಭಾವಿಸಿದ ಅಗತ್ಯಕ್ಕೆ ಪ್ರತಿಕ್ರಿಯೆಯಾಗಿ ನಿರಂತರ ಪ್ರಕ್ರಿಯೆಯಾಗಿದೆ. ತರಬೇತಿಯು ಹೊಸದಾಗಿ ಪ್ರವೇಶಿಸುವವರಿಗೆ ಔದ್ಯೋಗಿಕ ಕೌಶಲ್ಯ ಮತ್ತು ಜ್ಞಾನವನ್ನು ಸೇರಿಸುವ ಮೂಲಕ ಸಂಸ್ಥೆಯ ಉದ್ದೇಶಗಳೊಂದಿಗೆ ಪರಿಚಿತರಾಗುವಂತೆ ಮಾಡುತ್ತದೆ ಮತ್ತು ಸಾಂಸ್ಥಿಕ ಗುರಿಗಳ ಮುಂದುವರಿಕೆಯಲ್ಲಿ ಅವರ ಸಂಭಾವ್ಯ ಕೊಡುಗೆ. ತರಬೇತಿಯು ಅನೌಪಚಾರಿಕ ಅಥವಾ ಔಪಚಾರಿಕವಾಗಿರಬಹುದು. ಅನೌಪಚಾರಿಕ ತರಬೇತಿಯು ತಪ್ಪುಗಳನ್ನು ಮಾಡುವ ಮೂಲಕ ಮತ್ತು ಕಲಿಯುವ ಮೂಲಕ ತರಬೇತಿಯನ್ನು ಸೂಚಿಸುತ್ತದೆ. ಇದನ್ನು ಟ್ರಯಲ್ ಅಂಡ್ ಎರರ್ ಮೂಲಕ ಕಲಿಕೆ ಎಂದೂ ಸಹ ಕರೆಯಬಹುದು. ಅನೌಪಚಾರಿಕ ತರಬೇತಿಯ ಅಂತಿಮ ಯಶಸ್ಸನ್ನು ಅನುಭವ ಮತ್ತು ಹಿರಿಯ ಅಧಿಕಾರಿಗಳ ಹಿರಿತನ ಮತ್ತು ಹೊಸದಾಗಿ ಪ್ರವೇಶಿಸುವವರ ಆಸಕ್ತಿಯನ್ನು ಅವಲಂಬಿಸಿರುತ್ತದೆ. ವಿಧಾನಗಳು ಏನೇ ಇರಲಿ, ತರಬೇತಿ ಕೇಂದ್ರದ ಮೂಲ ಉದ್ದೇಶಗಳು ಯಾವ್ಯಾವು ಅಂದರೆ ಉದ್ಯೋಗಿಗಳಲ್ಲಿ ತಾಜಾ ಜ್ಞಾನವನ್ನು ಬೆಳೆಸುವುದು, ಅವರ ಕೌಶಲ್ಯಗಳನ್ನು ಸುಧಾರಿಸುವುದು, ಸಂಸ್ಥೆಯ ಪರಿಸರ, ಕೆಲಸದ ಪರಿಸ್ಥಿತಿಗಳು, ನಿಯಮಗಳು, ರೂಢಿಗಳು ಮತ್ತು ಗುರಿಗಳಿಗೆ ಒಳಗೊಳ್ಳುವಿಕೆಯನ್ನು ಪರಿಚಿತಗೊಳಿಸುವುದು, ಸಂಸ್ಥೆಯ ಹೊಸ ಅಗತ್ಯಗಳಿಗೆ ಉದ್ಯೋಗಿಗಳನ್ನು ಹೊಂದಿಸುವುದು, ಉದ್ಯೋಗಿಗಳ ದೃಷ್ಟಿಕೋನ ಮತ್ತು ದೃಷ್ಟಿಕೋನವನ್ನು ವಿಸ್ತರಿಸುವುದು, ಉದ್ಯೋಗಿಗಳ ನೈತಿಕತೆಯನ್ನು ಕಾಪಾಡಿಕೊಳ್ಳುವುದು, ಕಾದಂಬರಿ ವರ್ತನೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ತ್ಯಾಜ್ಯ, ಅಪಘಾತಗಳು, ವಹಿವಾಟು ಮತ್ತು ಗೈರು ಹಾಜರಿಯನ್ನು ಕಡಿಮೆ ಮಾಡುವುದು. ಪ್ರತಿಯೊಂದು
ಆಡಳಿತ ವ್ಯವಸ್ಥೆಯು ಅದರ ತರಬೇತಿ ಅಗತ್ಯತೆಗಳಿಗೆ ಸಾಕಷ್ಟು ಗಮನವನ್ನು ನೀಡಬೇಕಾಗುತ್ತದೆ. ಉತ್ತಮವಾಗಿ ತರಬೇತಿ ಪಡೆದ, ಚೆನ್ನಾಗಿ ತಿಳಿದಿರುವ ಮತ್ತು ನುರಿತ ಸಿಬ್ಬಂದಿ ಪರಿಣಾಮಕಾರಿ ಸಿಬ್ಬಂದಿ ವ್ಯವಸ್ಥೆಯ ಹೃದಯ ಭಾಗದಲ್ಲಿರುತ್ತಾರೆ. ನಾವು ಯೂನಿಟ್ 2ರಲ್ಲಿ ತರಬೇತಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತಿದ್ದೇವೆ. ಪ್ರಮೋಷನ್ ಅಂದರೆ ಬಡ್ತಿ. ಸಿಬ್ಬಂದಿ ಆಡಳಿತದ ಮತ್ತೊಂದು ಪ್ರಮುಖ ಕಾರ್ಯವೆಂದರೆ ಬಡ್ತಿ. ಸಿಬ್ಬಂದಿ ಆಡಳಿತದ ಪ್ರಮೋಟ್ ಎಂಬ ಪದವು ಲ್ಯಾಟಿನ್ ಅಭಿವ್ಯಕ್ತಿ ಪ್ರೊಮೋವರ್ ನಿಂದ ಬಂದಿದೆ. ಇದರ ಅರ್ಥ ಮುಂದುವರಿಯಲು. ಬಡ್ತಿ ಎಂದರೆ ಹೆಚ್ಚಿನ ಜವಾಬ್ದಾರಿಗಳು, ಹೆಚ್ಚು ಪ್ರತಿಷ್ಠೆ ಅಥವಾ ಸ್ಥಾನಮಾನ, ಹೆಚ್ಚಿನ ಕೌಶಲ್ಯ ಮತ್ತು ವೇತನದಲ್ಲಿ ಹೆಚ್ಚಳದ ವಿಷಯದಲ್ಲಿ ಪ್ರಸ್ತುತಕ್ಕಿಂತ ಉತ್ತಮವಾದ ಉದ್ಯೋಗಕ್ಕೆ ಉದ್ಯೋಗಿಯನ್ನು ಮುನ್ನಡೆಸುವುದು ಎಂದು ಅರ್ಥ. ಬಡ್ತಿ ಅಗತ್ಯವು ವಿವಿಧ ಅಂಶಗಳಿಂದ ಉಂಟಾಗುತ್ತದೆ. ಸಂಸ್ಥೆಯ ಬಡ್ತಿ ಮೂಲಕ ತನ್ನ ಸಿಬ್ಬಂದಿಯ ಸೇವೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸಂಸ್ಥೆಯು ತನ್ನ ಸಿಬ್ಬಂದಿಯನ್ನು ಮೇಲಕ್ಕೆ ಚಲಿಸಲು ನಿಬಂಧನೆಗಳನ್ನು ಮಾಡಿದರೆ ಸಂಸ್ಥೆಯಲ್ಲಿ ಕೆಳಮಟ್ಟದ ಸ್ಥಾನಗಳು ಸಮರ್ಥ ವ್ಯಕ್ತಿಗಳನ್ನು ಆಕರ್ಷಿಸಲು ಸಾಧ್ಯವಾಗುತ್ತದೆ. ಬಡ್ತಿಯ ಉತ್ತಮ ನೀತಿಯು ಸಿಬ್ಬಂದಿಯಲ್ಲಿ ಸೇರಿರುವ ಭಾವನೆಯನ್ನು ಬೆಳೆಸುತ್ತದೆ. ನೀತಿಗಳು ಮತ್ತು ಅಭ್ಯಾಸಗಳಲ್ಲಿ ನಿರಂತರತೆಗೆ ಕೊಡುಗೆ ನೀಡುತ್ತದೆ ಮತ್ತು ಸಂಸ್ಥೆಯಲ್ಲಿ ಸಂಪ್ರದಾಯಗಳನ್ನು ನಿರ್ಮಿಸಲು ಕಾರಣವಾಗುತ್ತದೆ. WF ವಿಲ್ಲೋಬಿ ಪ್ರಕಾರ ಪ್ರಸ್ತುತ ಉದ್ಯೋಗದಿಂದ ಪರಿಣಾಮಕಾರಿಯಾದ ಬಡ್ತಿಯು ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಅವುಗಳೆಂದರೆ ಸ್ಟ್ಯಾಂಡರ್ಡ್ ವಿಶೇಷಣಗಳನ್ನು ಅಳವಡಿಸಿಕೊಳ್ಳುವುದು, ಸರ್ಕಾರಿ ಸೇವೆಯಲ್ಲಿ ಬಡ್ತಿಗಳಿಗೆ ಅಗತ್ಯವಿರುವ ಕರ್ತವ್ಯಗಳು ಮತ್ತು ಅರ್ಹತೆಗಳನ್ನು ನಿಗದಿಪಡಿಸುವುದು, ಈ ಸ್ಥಾನಗಳನ್ನು ವಿಭಿನ್ನ ವರ್ಗಗಳು, ಸರಣಿಗಳು, ಶ್ರೇಣಿಗಳು ಮತ್ತು ಸೇವೆಗಳನ್ನಾಗಿ ವರ್ಗೀಕರಿಸುವುದು, ಈ ವರ್ಗೀಕರಣದೊಳಗೆ ರಾಜಕೀಯ ಪಾತ್ರವನ್ನು ಹೊರತುಪಡಿಸಿ ಎಲ್ಲ ಉನ್ನತ ಆಡಳಿತದ ಸ್ಥಾನಗಳನ್ನು ಸೇರಿಸುವುದು, ಉನ್ನತ ಹುದ್ದೆಗಳನ್ನು ಭರ್ತಿ ಮಾಡಲು ಒಳಗಿನಿಂದಲೇ ನೇಮಕಾತಿ ತತ್ವವನ್ನು ಸಾಧ್ಯವಾದಷ್ಟು ಅಳವಡಿಸಿಕೊಳ್ಳುವುದು ಹಾಗೂ ಪ್ರಗತಿಗೆ ಅರ್ಹರಾಗಿರುವ ಉದ್ಯೋಗಿಗಳ ಸಂಬಂಧಿತ ಗುಣಗಳನ್ನು ನಿರ್ಧರಿಸುವಲ್ಲಿ ಅರ್ಹತೆಯ ತತ್ವವನ್ನು ಅನುಸರಿಸುವುದು. ಹೀಗಾಗಿ ಉದ್ಯೋಗಿಗಳಿಗೆ ಕೇವಲ ಬಡ್ತಿಯ ಅವಕಾಶಗಳ ಬಗ್ಗೆ ಅರಿವು ಮೂಡಿಸಬೇಕಾಗುತ್ತದೆ. ಆದರೆ ಅಂತಹ ಬಡ್ತಿಯನ್ನು ನಿರೀಕ್ಷಿಸುವ ನಿರ್ದಿಷ್ಟ ಮಾರ್ಗಗಳು ಮತ್ತು ಅದನ್ನು ಪಡೆಯುವಲ್ಲಿ ಅವರು ಪೂರೈಸಬೇಕಾದ ಷರತ್ತುಗಳ ಬಗ್ಗೆಯೂ ತಿಳಿದಿರಬೇಕಾಗಿರುತ್ತದೆ. ಇದರ ಅರ್ಥ ಅವರ ಮುಂದೆ ಒಂದು ನಿರ್ದಿಷ್ಟ ಗುರಿ ಇರಬೇಕು, ಅದರ ತಡೆಗೆ ಅವರು ಕೆಲಸ ಮಾಡಬಹುದು. ನಾವು ಘಟಕ 10ರಲ್ಲಿ ಬಡ್ತಿ ಕುರಿತು ಇನ್ನಷ್ಟು ಅಧ್ಯಯನ ಮಾಡಲಿದ್ದೇವೆ. 2.2.3 ಸ್ಯಾಲರಿ ಸ್ಟ್ರಕ್ಚರಿಂಗ್ ಅಂದರೆ ಸಂಬಳ ರಚನೆ. ಉತ್ತಮ ವೇತನ ವ್ಯವಸ್ಥೆಯ ಅಭಿವೃದ್ಧಿ ಸಿಬ್ಬಂದಿ ಆಡಳಿತದ ಪ್ರಮುಖ ಕಾರ್ಯವಾಗಿದೆ. ಸಂಸ್ಥೆಯ ಉದ್ಯೋಗಿಗಳು ಸಮರ್ಪಕವಾಗಿ ಪ್ರತಿಫಲವನ್ನು ಅನುಭವಿಸುವ ರೀತಿಯಲ್ಲಿ ಮತ್ತು ಸಂಸ್ಥೆಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವ ರೀತಿಯಲ್ಲಿ ಸಂಬಳವನ್ನು ನಾವು ರಚಿಸಬೇಕಾಗುತ್ತದೆ. ಉತ್ತಮ ವೇತನವನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ವ್ಯವಸ್ಥೆಯ ಅವಶ್ಯಕತೆಗಳಿವೆ. ವೇತನ ರಚನೆಯು ಸರಳ ಮತ್ತು ತರ್ಕಬದ್ಧವಾಗಿರಬೇಕು. ಒಂದು ಹುದ್ದೆಯ ವೇತನವು ಆ ಹುದ್ದೆಗೆ ಲಗತ್ತಿಸಲಾದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಬೇಕು. ಇದು ನಿಗದಿತ ಅರ್ಹತೆ ಮತ್ತು ಅನುಭವವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ನಿರ್ದಿಷ್ಟ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳಲು ಉದ್ಯೋಗಿಗಳಿಗೆ ಒಟ್ಟು ವೇತನಗಳ ನ್ಯಾಯೋಚಿತ ಪ್ಯಾಕೇಜ್ ಹೊಂದಲು ಇದು ಸಮಗ್ರ ಮತ್ತು ಸಮರ್ಪಕವಾಗಿರಬೇಕು ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಒಂದು ಪರ್ಯಾಯ ಉದ್ಯೋಗಗಳಲ್ಲಿ ಪಾವತಿಸಿದ ಹೋಲಿಸಬಹುದಾದ ಸಂಬಳವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ವೇತನ ರಚನೆಯು ಸರಳ ಮತ್ತು ತರ್ಕಬದ್ಧವಾಗಿರಬೇಕು. ಹುದ್ದೆಯ ವೇತನವು ಆ ಹುದ್ದೆಗೆ ಲಗತ್ತಿಸಲಾದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಬೇಕು. ಇದು ನಿಗದಿತ ಅರ್ಹತೆಗಳು ಮತ್ತು ಅನುಭವವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಒಂದು ನಿರ್ದಿಷ್ಟ ಜೀವನ ಮಟ್ಟವನ್ನು ಕಾಯ್ದುಕೊಳ್ಳುವ ಸಲುವಾಗಿ ನೌಕರರು ಒಟ್ಟು ವೇತನಗಳ ನ್ಯಾಯಯುತ ಪ್ಯಾಕೇಜ್ ಅನ್ನು ಹೊಂದಲು ಇದು ಸಮಗ್ರ ಮತ್ತು ಸಮರ್ಪಕವಾಗಿರಬೇಕು ಮತ್ತು ಇದು ಪರ್ಯಾಯ ಉದ್ಯೋಗಗಳಲ್ಲಿ ಪಾವತಿಸಿದ ಹಾಗೂ ಹೋಲಿಸಬಹುದಾದ ಸಂಬಳವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿದೆ ಎಂದು ಹೇಳಲಾಗಿದೆ. ಗ್ರಹಿಕೆ ಮತ್ತು ಸಮರ್ಪಕತೆಯು
ಉತ್ತಮ ವೇತನ ರಚನೆಯ ಪ್ರಮಾಣಿತ ಕಾರ್ಯಗಳಾಗಿವೆ. ಉತ್ತಮವಾಗಿ ನಿರ್ವಹಿಸಲ್ಪಡುವ ಉತ್ತಮ ಪರಿಹಾರ ಯೋಜನೆಗಳು ಇಡೀ ಸಂಸ್ಥೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತವೆ. ಉತ್ತಮ ವೇತನದ ಪ್ಯಾಕೆಟ್ಗಳೊಂದಿಗೆ ಉದ್ಯೋಗಿಗಳು ತಮ್ಮ ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ. ಸಹಕಾರ ಮತ್ತು ನಿಷ್ಠೆ ಹೆಚ್ಚಾಗಿರುತ್ತದೆ. ಉತ್ಪಾದನೆಯು ಹೆಚ್ಚಾಗುತ್ತದೆ ಮತ್ತು ಗುಣಮಟ್ಟ ಉತ್ತಮವಾಗಿರುತ್ತದೆ. ವೇತನ ನಿರ್ವಹಣೆಯ ಪ್ರಕ್ರಿಯೆ ಮತ್ತು ರಚನೆಯನ್ನು ಘಟಕ 12ರಲ್ಲಿ ನಾವು ಅಧ್ಯಯನ ಮಾಡಲಿದ್ದೇವೆ. 2.2.4 ಎಂಪ್ಲಾಯೀಸ್ ವೆಲ್ಫೇರ್ ಅಂದರೆ ಉದ್ಯೋಗಿಗಳ ಕಲ್ಯಾಣ. ನೌಕರರ ಕಲ್ಯಾಣವು ಸಿಬ್ಬಂದಿ ಆಡಳಿತದ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಉತ್ತಮ ಸಿಬ್ಬಂದಿ ವ್ಯವಸ್ಥೆಯು ಯಾವಾಗಲೂ ಉದ್ಯೋಗಿಗಳ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ಉತ್ತಮ ಸಿಬ್ಬಂದಿ ನೀತಿ, ಸರಿಯಾದ ನೇಮಕಾತಿ ಮತ್ತು ಬಡ್ತಿ ತಂತ್ರಗಳು, ಅನುಕೂಲಕರ ತರಬೇತಿ ವಿಧಾನಗಳು ಇತ್ಯಾದಿ ನಿರ್ದಿಷ್ಟ ಭೌತಿಕವಾಗಿ ಉದ್ಯೋಗಿಗಳನ್ನು ಸಿದ್ಧಪಡಿಸುತ್ತದೆ. ಅವಶ್ಯಕ ಉದ್ಯೋಗಿಗಳ ಪ್ರೇರಣೆ ಮತ್ತು ವಿವಿಧ ಹಂತಗಳಲ್ಲಿ ಅವರ ನೈತಿಕತೆಯನ್ನು ನಿರ್ಮಿಸುವುದು ಈ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸಂಸ್ಥೆಯಲ್ಲಿನ ಎಲ್ಲಾ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳು ಸಂಸ್ಥೆಯಲ್ಲಿ ಈ ಪರಿಸ್ಥಿತಿಯ ನಿರ್ವಹಣೆಗೆ ಸಹಾಯ ಮಾಡಲು ಪ್ರಯತ್ನಿಸಬಹುದು. ಉದ್ಯೋಗಿಗಳ ಪ್ರಯೋಜನ ಕಾರ್ಯಕ್ರಮಗಳು ನೈತಿಕತೆಯನ್ನು ಸ್ಪಷ್ಟಿಸುತ್ತವೆ ಮತ್ತು ಉತ್ತೇಜಿಸುತ್ತವೆ. ಇದು ಪರಿಸರಕ್ಕೆ ಕೊಡುಗೆ ನೀಡುತ್ತದೆ. ಈ ಕಾರ್ಯಕ್ರಮಗಳು ರಜಾದಿನಗಳು, ವಿವಿಧ ರೀತಿಯ ರಜೆಯ ಅರ್ಹತೆ, ಶಿಕ್ಷಣ ಸೌಲಭ್ಯಗಳು, ಕ್ಯಾಂಟೀನ್ ಸೌಲಭ್ಯಗಳು, ರಜೆ ಪ್ರಯಾಣ, ಶುಲ್ಕ ರಿಯಾಯಿತಿ ಇತ್ಯಾದಿಗಳಂತಹ ಫ್ರಿಂಜ್ ಬೆನಿಫಿಟ್ಸ್ ಅಂತಾನು ಹೇಳ್ತಾರೆ, ಫ್ರಿಂಜ್ ಪ್ರಯೋಜನಗಳನ್ನು ಒಳಗೊಂಡಿವೆ. ಸುರಕ್ಷತೆ ಮತ್ತು ಆರೋಗ್ಯ ಕಾರ್ಯಕ್ರಮ, ಗುಂಪು ಆರೋಗ್ಯ ವಿಮಾ ಯೋಜನೆಗಳು ನಿಯಮಿತ ವೈದ್ಯಕೀಯ ಪರೀಕ್ಷೆಗಳ ಮೂಲಕ ನೌಕರರ ದೈಹಿಕ ಸ್ಥಿತಿಯನ್ನು ನಿರ್ವಹಿಸಲಾಗುತ್ತದೆ. ಸರಿಯಾದ ಬೆಳಕು, ವಾತಾಯನ, ಸ್ಥಳಾವಕಾಶ ಮತ್ತು ಸಲಕರಣೆಗಳಂತಹ ಸರಿಯಾದ ಕೆಲಸದ ಪರಿಸ್ಥಿತಿಗಳು ಇವುಗಳನ್ನು ನೌಕರರ ಕಲ್ಯಾಣ ಕ್ರಮಗಳು ಎಂದು ಕರೆಯಲಾಗುತ್ತದೆ. ಸಂಸ್ಥೆಯಲ್ಲಿ ಶಿಸ್ತಿನ ನಿರ್ವಹಣೆ ಮತ್ತು ನೀತಿ ಸಂಹಿತೆಯನ್ನು ಅನುಸರಿಸುವುದು ಸಹ ಸಂಸ್ಥೆಯಲ್ಲಿ ಅನುಕೂಲಕರ ಕೆಲಸದ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇದು ನೌಕರರ ಕಲ್ಯಾಣಕ್ಕೆ ಮುಖ್ಯವಾಗಿದೆ. ನಿಯಮಗಳ ಉಲ್ಲಂಘನೆ, ಅಸಮರ್ಪಕ ನಿರ್ವಹಣೆ ಮತ್ತು ಕಾರ್ಯನಿರ್ವಹಣೆಗೆ ದಂಡಗಳು ತೀವ್ರತೆಯಲ್ಲಿ ವ್ಯಾಪಕವಾಗಿ ಬದಲಾಗುತ್ತದೆ. ಶಿಸ್ತಿನ ಕ್ರಮದ ಹೆಚ್ಚು ಸಾಮಾನ್ಯ ರೂಪಗಳೆಂದರೆ ಎಚ್ಚರಿಕೆ ಮತ್ತು ವಾಗ್ದಂಡನೆ, ಇತರ ಕರ್ತವ್ಯಗಳಿಗೆ ಮರು ನಿಯೋಜನೆ, ನಿರ್ದಿಷ್ಟ ಅವಧಿಗೆ ಕರ್ತವ್ಯದಿಂದ ಅಮಾನತುಗೊಳಿಸುವುದು, ಕೆಳ ಶ್ರೇಣಿಯ ಅಥವಾ ದರ್ಜೆಯ ಸ್ಥಾನಕ್ಕೆ ಇಳಿಸುವುದು ಮತ್ತು ಸೇವೆಯಿಂದ ವಜಾಗೊಳಿಸುವುದು ಅಥವಾ ತೆಗೆದುಹಾಕುವುದು ಎಲ್ಲ ಇಲ್ಲಿ ಬರುತ್ತವೆ. ಕಟ್ಟುನಿಟ್ಟಾದ ಶಿಸ್ತಿನ ಕ್ರಮಗಳು ಬಹಳ ಅವಶ್ಯಕ, ಏಕೆಂದರೆ ಅವು ಕೆಲಸದ ದಕ್ಷತೆಯನ್ನು ಹೆಚ್ಚಿಸುತ್ತವೆ, ಉದ್ಯೋಗಿಗಳ ನೈತಿಕತೆಯನ್ನು ಹೆಚ್ಚಿಸುತ್ತವೆ ಮತ್ತು ಅಸಮರ್ಪಕ ಸಿಬ್ಬಂದಿಯನ್ನು ಸಂಸ್ಥೆಯಿಂದ ದೂರವಿಡುತ್ತದೆ. ಉದ್ಯೋಗಿಗಳ ಕಲ್ಯಾಣಕ್ಕಾಗಿ ಸರಿಯಾದ ನಿವೃತ್ತಿ ಯೋಜನೆ ಕೂಡ ಬಹಳ ಅವಶ್ಯಕವಾಗಿದೆ. ಸಂಸ್ಥೆಯು ತನ್ನ ಉದ್ಯೋಗಿಗಳಿಗೆ ಅವರ ವೃದ್ಧಾಪ್ಯದಲ್ಲಿ ಸಂತೋಷ ಮತ್ತು ಸ್ವಾವಲಂಬಿ ಜೀವನವನ್ನು ಖಚಿತಗೊಳ್ಳಬೇಕಾಗುತ್ತದೆ. ನಿವೃತ್ತಿಯ ವಯಸ್ಸು 50ರಿಂದ 65ರ ನಡುವೆ ಇರಬಹುದು. ಸರಿಯಾದ ನಿವೃತ್ತಿ ಪ್ರಯೋಜನಗಳು ಪ್ರತಿಭಾವಂತ ವ್ಯಕ್ತಿಗಳನ್ನು ಸಂಘಟನೆಗೆ ಆಕರ್ಷಿಸುತ್ತವೆ ಮತ್ತು ಬುದ್ಧಿ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಈ ಪ್ರಯೋಜನಗಳ ಮೂಲಕ ಉದ್ಯೋಗಿಗಳ ದಕ್ಷತೆಯು ಹೆಚ್ಚಾಗುತ್ತದೆ. ಪಿಂಚಣಿಯ ಜೊತೆಗೆ ಹಣದುಬ್ಬರವನ್ನು ನೋಡಿಕೊಳ್ಳುವ ಭತ್ಯೆಗಳು, ವೈದ್ಯಕೀಯ ಸೌಲಭ್ಯಗಳು, ಭವಿಷ್ಯ ನಿಧಿ, ಕುಟುಂಬ ಪಿಂಚಣಿ, ಪ್ರಯಾಣ ರಿಯಾಯಿತಿಗಳಂತಹ ಕೆಲವು ಪ್ರಯೋಜನಗಳನ್ನು ಸಹ ನಿವೃತ್ತ ಉದ್ಯೋಗಿಗಳಿಗೆ
ನೀಡಲಾಗುತ್ತದೆ. ಈ ಎಲ್ಲ ಪ್ರಯೋಜನಗಳ ಪ್ರಾಥಮಿಕ ಗುರಿಯು ಜೀವನೋಪಾಯದ ಅಗತ್ಯ ವಿಧಾನಗಳನ್ನು ಒದಗಿಸುವುದು ಮತ್ತು ಅವರ ವೃದ್ಧಾಪ್ಯದಲ್ಲಿ ಉದ್ಯೋಗಿಗಳಿಗೆ ಕೆಲವು ಚಿಂತೆಗಳಿಂದ ಮುಕ್ತವಾಗಿದೆ. ನೌಕರರ ಕುಂದುಕೊರತೆಗಳ ಪರಿಹಾರವು ನೌಕರರ ಕಲ್ಯಾಣ ಕಾರ್ಯಕ್ರಮಗಳ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಉದ್ಯೋಗಿಗಳು ಮತ್ತು ಉದ್ಯೋಗದಾತರ ಹಿತಾಸಕ್ತಿಗಳು ಸಂಘರ್ಷದಲ್ಲಿರಬಾರದು. ದಶಕಗಳಿಂದ ಉದ್ಯೋಗಿಗಳ ಸಾಮಾನ್ಯ ಅಗತ್ಯತೆಗಳು ಮತ್ತು ಆಸಕ್ತಿಗಳ ಬಗ್ಗೆ ಹೆಚ್ಚುತ್ತಿರುವ ಪ್ರಜ್ಞೆ ಕಂಡು ಬಂದಿದೆ. ಉದ್ಯೋಗಿಗಳ ಸಂಘಗಳು ಧ್ವನಿ ಮತ್ತು ಸಮರ್ಥನೆಯಾಗಿ ಮಾರ್ಪಟ್ಟಿವೆ. ನಾವು ಘಟಕ 15ರಲ್ಲಿ ನೌಕರರ ಸಂಘಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುತ್ತೇವೆ. ಸರಿಯಾದ ಮನಸ್ಥಿತಿ, ಅತ್ಯುತ್ತಮ ಮಟ್ಟದ ನಿಷ್ಠೆ, ಉತ್ಸಾಹ ಮತ್ತು ಸಹಕಾರದ ಮೂಲಕ ತಮ್ಮನ್ನು ತಾವು ವ್ಯಕ್ತಪಡಿಸುವ ಅಗತ್ಯ ನೈತಿಕತೆಯನ್ನು ಅಳವಡಿಸಿಕೊಳ್ಳುವುದು, ಅದರ ಜೊತೆಗೆ ಸೇವೆಯಲ್ಲಿ ಹೆಮ್ಮೆ ಮತ್ತು ಕರ್ತವ್ಯದ ಶ್ರದ್ಧೆ ಪರಿಣಾಮಕಾರಿ ಸಿಬ್ಬಂದಿ ವ್ಯವಸ್ಥೆಯ ಮೂಲ ತತ್ವವಾಗಿ ಇರುತ್ತದೆ. ಸಿಗ್ನಿಫಿಕೆನ್ಸ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಿಬ್ಬಂದಿ ಆಡಳಿತದ ಮಹತ್ವ. ಸಂಸ್ಥೆಯ ಗುಣಮಟ್ಟವು ಅದರ ಉದ್ಯೋಗಿಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಅಂದರೆ ಅದು ನೇಮಿಸುವ ಸಿಬ್ಬಂದಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಗಳ ಬೆಳವಣಿಗೆಯೊಂದಿಗೆ ಜನಸಂಖ್ಯೆಯ ವಿಸ್ತರಣೆಯ ಬೇಡಿಕೆಗಳನ್ನು ಪೂರೈಸಲು ಸಾರ್ವಜನಿಕ ಅಥವಾ ಖಾಸಗಿಯಾಗಿರಲಿ ಸಂಸ್ಥೆಗಳು ವಿವಿಧ ಮತ್ತು ಸಂಕೀರ್ಣವಾದ ಹೆಚ್ಚಿನ ಸಂಖ್ಯೆಯ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಗುರಿಗಳ ಸಾಧನೆಯಲ್ಲಿ ತೊಡಗಿರುವ ಸಿಬ್ಬಂದಿ ದಕ್ಷ ಮತ್ತು ಪ್ರಾಮಾಣಿಕರಾಗಿದ್ದರೆ ಮಾತ್ರ ಸಾಧ್ಯ. ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಿರುವ 3 ಅಂಶಗಳಲ್ಲಿ ಎಂದರೆ ಸಿಬ್ಬಂದಿ, ಹಣ ಮತ್ತು ವಸ್ತು. ಇದು ಸಿಬ್ಬಂದಿ ಅಥವಾ ಮಾನವ ಅಂಶವಾಗಿದೆ. ಇದು ಸಾಂಸ್ಥಿಕ ಕಾರ್ಯಕ್ಷಮತೆ ಮತ್ತು ಉತ್ಪಾದನೆಯ ಗುಣಮಟ್ಟ ಮತ್ತು ಪ್ರಮಾಣವನ್ನು ನಿರ್ಧರಿಸುತ್ತದೆ. ಕಾರ್ಯನಿರ್ವಹಣೆಗೆ ಹಣ ಮತ್ತು ವಸ್ತುವಿನ ಕೊಡುಗೆಯು ಸಂಸ್ಥೆಯಲ್ಲಿ ಮಾನವರು ಅವುಗಳ ಬಳಕೆಯ ಮೇಲೆ ಗಣನೀಯವಾಗಿ ಅವಲಂಬಿತವಾಗಿದೆ. ವಾಲ್ಟರ್ ಶಾರ್ಟ್ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಉತ್ತಮ ಆಡಳಿತವು ಪರಿಣಾಮಕಾರಿ ಸಂಘಟನೆ, ಸಾಕಷ್ಟು ವಸ್ತು ಸೌಲಭ್ಯಗಳು ಮತ್ತು ಅರ್ಹ ಸಿಬ್ಬಂದಿಗಳ ಸಂಯೋಜನೆ ಆಗಿದೆ ಎಂದು. ಚೆನ್ನಾಗಿ ತರಬೇತಿ ಪಡೆದ ಬುದ್ಧಿವಂತ, ಕಾಲ್ಪನಿಕ ಮತ್ತು ಶ್ರದ್ಧೆಯುಳ್ಳ ಸಿಬ್ಬಂದಿಯೊಂದಿಗೆ ನಿರ್ವಹಿಸಿದರೆ ಕಳಪೆಯಾಗಿ ವಿನ್ಯಾಸಗೊಳಿಸಿದ ಯಂತ್ರಗಳು ಸಹ ಕಾರ್ಯನಿರ್ವಹಿಸಬಹುದು. ಮತ್ತೊಂದೆಡೆ ಅತ್ಯುತ್ತಮ ಯೋಜಿತ ಸಂಸ್ಥೆ ಇರಬಹುದು, ಅತೃಪ್ತಿಕರ ಫಲಿತಾಂಶಗಳನ್ನು ನೀಡುತ್ತದೆ. ಅದನ್ನು ಸಾಧಾರಣ ಅಥವಾ ಅತೃಪ್ತ ಜನರು ನಿರ್ವಹಿಸಿದರೆ ಫೆರೆಲ್ ಹೆಡಿ ಪ್ರಕಾರ ಅಭಿವೃದ್ಧಿಯ ವ್ಯಾಖ್ಯಾನಕಾರರಲ್ಲಿ ಆಡಳಿತದ ಪ್ರಾಮುಖ್ಯತೆಯು ಸಾರ್ವತ್ರಿಕವಾಗಿ ಗುರುತಿಸಲ್ಪಟ್ಟಿದೆ. ದೃಷ್ಟಿಗೋಚರವಾಗಿ ಪ್ರಗತಿಗೆ ಪೂರ್ವಾಪೇಕ್ಷಿತವಾಗಿ ಪರಿಣಾಮಕಾರಿಯಾದ ಅಧಿಕಾರಿಶಾಹಿಯು ಹುರುಪಿನ ಆಧುನೀಕರಣದ ಗಣ್ಯರೊಂದಿಗೆ ಸೇರಿಕೊಂಡಿದೆ. ಆದ್ದರಿಂದ ಸಮರ್ಥ ಸಿಬ್ಬಂದಿ ಇಲ್ಲದೆ ಸಾಂಸ್ಥಿಕ ಕಾರ್ಯಗಳನ್ನು ಎಂದಿಗೂ ಪೂರೈಸಲಾಗುವುದಿಲ್ಲ ಎಂದು ನಾವು ಹೇಳಬಹುದು. ಸಮರ್ಥ ಅಧಿಕಾರಶಾಹಿ ಇಲ್ಲದೆ ಸರ್ಕಾರವು ತನ್ನ ಯೋಜನೆಗಳು ಮತ್ತು ನೀತಿಗಳನ್ನು ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಸಂಸ್ಥೆಯ ಕಾರ್ಯಕ್ಷಮತೆ ಮತ್ತು ಅದರ ಸಿಬ್ಬಂದಿಯ ಬೆಳವಣಿಗೆಯು ಸಂಸ್ಥೆಯನ್ನು ರಚಿಸುವ ಸಿಬ್ಬಂದಿಯ ಸಾಮರ್ಥ್ಯದೊಂದಿಗೆ ಸಂಬಂಧಿಸಿದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ನಾವು ಘಟಕ 1ರಲ್ಲಿ ಓದಿದಂತೆ ಸಿಬ್ಬಂದಿಯ ದಕ್ಷತೆಯ ಕೀಲಿಯಾಗಿದೆ. ಯಾವುದೇ ದೇಶವು ತನ್ನ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಬಾರದು. ನಿರುದ್ಯೋಗ, ಕಡಿಮೆ ನಿರುದ್ಯೋಗ ಮತ್ತು ದುರುಪಯೋಗದಿಂದಾಗಿ ಮಾನವ ಸಂಪನ್ಮೂಲದ ಸಂಪೂರ್ಣ ವ್ಯರ್ಥವಾಗುತ್ತದೆ. ಈ ಸಮಸ್ಯೆಗಳನ್ನು ತೊಡೆದುಹಾಕಲು ಸಕಾರಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಕಾರ್ಮಿಕ ಬಲದ ಹೆಚ್ಚಳವು ಆರ್ಥಿಕವಾಗಿ ಸಕ್ರಿಯವಾಗಿರುವ ಜನಸಂಖ್ಯೆಯ ಹೆಚ್ಚಳವನ್ನು ಒಳಗೊಳ್ಳಬೇಕಾಗುತ್ತದೆ. ಒಂದು ರಾಷ್ಟ್ರದ ದೊಡ್ಡ ನೈಸರ್ಗಿಕ ಸಂಪನ್ಮೂಲ ಅದರ ಜನರು, ತರಬೇತಿ, ವೃತ್ತಿ ಯೋಜನೆ, ಸಮಾಲೋಚನೆ, ಆಯ್ಕೆ, ಉದ್ಯೋಗ ಪುಷ್ಟೀಕರಣ ಕಾರ್ಯಕ್ರಮಗಳು ಮತ್ತು ಸೂಕ್ತವಾದ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮತ್ತು ಪ್ರತಿಫಲ ವ್ಯವಸ್ಥೆಗಳ ವಿನ್ಯಾಸದ ಮೂಲಕ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಹೂಡಿಕೆಗಳು ಸಿಬ್ಬಂದಿಗಳಲ್ಲಿ ಹೆಚ್ಚಿನ ನೈತಿಕತೆ ಮತ್ತು ಪ್ರೇರಣೆಯನ್ನು ಕಾಪಾಡಿಕೊಳ್ಳಲು ಬಹಳ ದೂರ ಹೋಗಬಹುದು. ಈ ತಂತ್ರಗಳು ಸಾಂಸ್ಥಿಕ ಪರಿಣಾಮಕಾರಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ಸಾರ್ವಜನಿಕ ಸಿಬ್ಬಂದಿ ಆಡಳಿತದಲ್ಲಿನ ಪ್ರಮುಖ ಸಮಸ್ಯೆ ಎಂದರೆ
ರಾಜ್ಯ ಅಥವಾ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದ ಮಾನವ ಸಂಪನ್ಮೂಲಗಳು ಅತ್ಯುತ್ತಮವಾದ ಆದಾಯವನ್ನು ನೀಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು. ಸಾರ್ವಜನಿಕ ಉದ್ಯೋಗಗಳ ದಕ್ಷತೆ ಮತ್ತು ಸಿಬ್ಬಂದಿ ವ್ಯವಸ್ಥೆಯ ಪರಿಣಾಮಕಾರಿತ್ವವು ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ. ಅವುಗಳೆಂದರೆ ಪ್ರತಿಭೆಯ ಗುಣಮಟ್ಟವು ಸಾರ್ವಜನಿಕ ಸೇವೆಯಲ್ಲಿ ಆಕರ್ಷಿತವಾಗಿದೆ ಮತ್ತು ಉಳಿಸಿಕೊಂಡಿದೆ ಎಂಬುದು, ಉದ್ಯೋಗಗಳು ಪಡೆಯುವ ತರಬೇತಿಯ ಸ್ವರೂಪದ ಮೇಲೆ ಅವಲಂಬಿಸಿರುತ್ತದೆ, ಉದ್ಯೋಗಿಗಳ ಮೌಲ್ಯಗಳು ಮತ್ತು ಪ್ರೇರಣೆ, ಔಪಚಾರಿಕ ಮತ್ತು ಅನೌಪಚಾರಿಕ ಕೆಲಸದ ಗುಂಪುಗಳಿಂದ ಸ್ಥಾಪಿಸಲಾದ ಮಾನದಂಡಗಳು ಮತ್ತು ರೂಢಿಗಳು, ಪರಸ್ಪರ ಸಂಬಂಧಗಳಲ್ಲಿ ಪರಿಣಾಮಕಾರಿತ್ವ, ಮೇಲ್ವಿಚಾರಣೆ ಮತ್ತು ನಾಯಕತ್ವದ ಶೈಲಿಗಳು, ಕೆಲಸದ ಪರಿಕರಗಳ ಸ್ವಭಾವ ಮತ್ತು ಸಮರ್ಪಕತೆ, ಹಾಗೆ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನಗಳಾಗಿ ಮತ್ತು ರಾಜಕೀಯ ಪ್ರಕ್ರಿಯೆ ಮತ್ತು ಸಾಮಾಜಿಕ ಪರಿಸರದೊಂದಿಗೆ ಪರಸ್ಪರ ಸಂಬಂಧದ ಗುಣಲಕ್ಷಣ. ಹೀಗೆ ಆಡಳಿತ ಸುಧಾರಣಾ ಆಯೋಗವು ಪ್ರಸ್ತುತ ಸಿಬ್ಬಂದಿ ವ್ಯವಸ್ಥೆಯು ಆಡಳಿತ ಮತ್ತು ಸಮುದಾಯದ ಉತ್ತಮ ಪ್ರಯೋಜನಕ್ಕಾಗಿ ನಾಗರಿಕ ಸೇವೆಯೊಳಗೆ ಮಾನವ ಸಂಪನ್ಮೂಲಗಳ ತರ್ಕಬದ್ಧ ಮತ್ತು ಗರಿಷ್ಠ ಬಳಕೆಯನ್ನು ಮಾಡುವುದಿಲ್ಲ ಎಂದು ಗಮನಿಸಿದೆ. 6 ದಶಕಗಳಿಗೂ ಹೆಚ್ಚು ಕಾಲ ಭಾರತವು ಬೃಹತ್ ಅಭಿವೃದ್ಧಿಯ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದೆ. ಸಾಂಸ್ಥಿಕ ಕಾರ್ಯಗಳನ್ನು ರೂಪಿಸಲು ಮತ್ತು ನಿರ್ವಹಿಸಲು ಪರಿಣಾಮಕಾರಿ ಸಿಬ್ಬಂದಿ ವ್ಯವಸ್ಥೆಯನ್ನು ಇದು ಕರೆಯುತ್ತದೆ. ಸಾರ್ವಜನಿಕ ಹಾಗೂ ಖಾಸಗಿ ಸಂಸ್ಥೆಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತಿವೆ. ಅಭಿವೃದ್ಧಿಯ ಗುರಿಗಳ ಅನ್ವೇಷಣೆಯಲ್ಲಿ ಅವೆರಡು ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ ಮತ್ತು ಸರಿಯಾದ ಸಿಬ್ಬಂದಿ ಮತ್ತು ಮಾನವ ಸಂಪನ್ಮೂಲ ನಿರ್ವಹಣೆಯ ಸಹಾಯದಿಂದ ಮಾತ್ರ ಈ ಉದ್ದೇಶಗಳನ್ನು ಸಾಧಿಸಬಹುದು ಎಂದು ಹೇಳಲಾಗಿದೆ. 2.4 ಕ್ಲಾಸಿಫಿಕೇಶನ್ ಆಫ್ ಸರ್ವಿಸಸ್ ಅಂದರೆ ಮೀನಿಂಗ್ ಅಂಡ್ ಟೈಪ್ಸ್, ಸೇವೆಗಳ ವರ್ಗೀಕರಣ, ಅರ್ಥ ಮತ್ತು ವಿಧಗಳು. ಮೀನಿಂಗ್ ಆಫ್ ಕ್ಲಾಸಿಫಿಕೇಶನ್, ವರ್ಗೀಕರಣದ ಅರ್ಥ. ಸರಳವಾಗಿ ಹೇಳುವುದಾದರೆ ವರ್ಗೀಕರಣವು ಸಾಮಾನ್ಯ ಗುಣಲಕ್ಷಣಗಳ ಆಧಾರದ ಮೇಲೆ ವಸ್ತುಗಳ ಅಥವಾ ವ್ಯಕ್ತಿಗಳ ವಿಭಜನೆಯ ಪ್ರಕ್ರಿಯೆಯಾಗಿದೆ. ಸಿಬ್ಬಂದಿ ಆಡಳಿತದಲ್ಲಿ ವರ್ಗೀಕರಣ ಎಂದರೆ ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಆಧಾರದ ಮೇಲೆ ವಿವಿಧ ಸ್ಥಾನಗಳ ಗುಂಪು. ಒಂದೇ ರೀತಿಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುವ ಸ್ಥಾನಗಳನ್ನು ಒಂದು ವರ್ಗದಲ್ಲಿ ಒಟ್ಟುಗೂಡಿಸಲಾಗುತ್ತದೆ. ಒಂದು ವರ್ಗ ಹೊಂದಿದೆ ಸ್ಕಾಲ್ ಅವರು ವಿವಿಧ ಉದ್ಯೋಗ ಪ್ರಕ್ರಿಯೆಗಳಲ್ಲಿ ಸಾಮಾನ್ಯ ಪರಿಗಣನೆಯನ್ನು ಸಮರ್ಥಿಸಲು ತಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಲ್ಲೂ ಸಾಕಷ್ಟು ಸಮಾನವಾದ ಸ್ಥಾನಗಳ ಗುಂಪು ಎಂದು ವ್ಯಾಖ್ಯಾನಿಸಿದ್ದಾರೆ. ಮಾರ್ಷಲ್ ಇ ಡಿಮಾಕ್ ವರ್ಗೀಕರಣವನ್ನು ವ್ಯವಸ್ಥಿತ ವಿಂಗಡಣೆ ಮತ್ತು ಸ್ಥಾನದ ಶ್ರೇಯಾಂಕ ಎಂದು ವ್ಯಾಖ್ಯಾನಿಸುತ್ತಾರೆ. ಎಲ್ ಡಿ ವೈಟ್ರ ಪ್ರಕಾರ ಅದರ ಅಂತಿಮ ರೂಪದಲ್ಲಿ ವರ್ಗೀಕರಣ ಯೋಜನೆಯು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಸ್ಥಾನಕ್ಕೆ ಸ್ಥಳವನ್ನು ಹುಡುಕಲು ಸೂಕ್ತವಾದ ಹಲವಾರು ವರ್ಗಗಳನ್ನು ಒಳಗೊಂಡಿರುತ್ತದೆ. ಪರಸ್ಪರ ಸಂಬಂಧಿಸಿದಂತೆ ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸಲಾಗುತ್ತದೆ ಮತ್ತು ಅದರ ಆಡಳಿತ ತಿದ್ದುಪಡಿಗಳು, ನಿಯಮಗಳು, ನಿಬಂಧನೆಗಳಿಂದ ಬೆಂಬಲಿತವಾಗಿದೆ. ಸೇವೆಗಳ ವರ್ಗೀಕರಣದ ಪ್ರಾಮುಖ್ಯತೆಯನ್ನು ಹೆಚ್ಚು ಒತ್ತು ನೀಡಲಾಗುವುದಿಲ್ಲ. ವರ್ಗೀಕರಣವು ವ್ಯವಸ್ಥೆಯಲ್ಲಿ ಕೆಲವು ಕ್ರಮಬದ್ಧತೆಯನ್ನು ತರುತ್ತದೆ ಮತ್ತು ಕೆಲವು ಮಾನದಂಡಗಳ ಮೇಲೆ ಒಟ್ಟುಗೂಡಿದ ಎಲ್ಲಾ ಜನರ ಏಕರೂಪದ ಚಿಕಿತ್ಸೆಗಾಗಿ ಮಾಡುತ್ತದೆ. ಇದು ಕೆಲವು ಎಲ್ಲಾ ಜನರ ಏಕಮುಚ್ಚು ಮಾಡುತ್ತದೆ. ಇದು ಕೆಲವು ವಿಭಿನ್ನ ವರ್ಗಗಳಿಗೆ ನೀಡಲಾದ ವಿಭಿನ್ನ ಸವಲತ್ತುಗಳ ಸಮರ್ಥನೆಯನ್ನು ಸಹ ಮಾಡುತ್ತದೆ. ಕರ್ತವ್ಯಗಳು, ಜವಾಬ್ದಾರಿಗಳು, ವಿದ್ಯಾರ್ಹತೆಗಳ ಅವಶ್ಯಕತೆಗಳು, ಅರ್ಹತಾ ಷರತ್ತುಗಳು, ಸಂಬಳ, ಸ್ಥಾನಮಾನ, ಅಧಿಕಾರ ಸಹ ಎಲ್ಲ ವರ್ಗೀಕರಣದ ಸರಿಯಾದ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಇದು ಗಣನೀಯ ಕ್ರಿಯಾತ್ಮಕ ಮೌಲ್ಯ ಮತ್ತು ಸಿಂಧುತ್ವವನ್ನು ಹೊಂದಿದೆ. ಫೈನರ್ ಪ್ರಕಾರ
ಸರಿಯಾದ ವರ್ಗೀಕರಣವು ನೇಮಕಾತಿಯ ದಕ್ಷತೆಯ ಮೇಲೆ ಅವಲಂಬಿತವಾಗಿದೆ. ತರ್ಕಬದ್ಧ ಪ್ರಚಾರ ವ್ಯವಸ್ಥೆ ರಚಿಸುವ ಸಾಧ್ಯತೆ ಮತ್ತು ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುವ ಜನರ ಸಮಾನ ಚಿಕಿತ್ಸೆ, ಸಮಾನ ಪರಿಗಣನೆ ಸೇವೆಗಳ ವರ್ಗೀಕರಣಗಳಿಗೂ ಮುಖ್ಯವಾಗಿ, ಏಕೆಂದರೆ ಇದು ಸೇವೆಗಳ ಕಾರ್ಯಾಚರಣೆಯ ನ್ಯಾಯವ್ಯಾಪ್ತಿಯನ್ನು ಮತ್ತು ನಿರ್ವಹಿಸಬೇಕಾದ ಜವಾಬ್ದಾರಿಗಳ ಸ್ವರೂಪವನ್ನು ನಿರ್ಧರಿಸುತ್ತದೆ ಮತ್ತು ಸೇವೆಗಳೊಳಗಿನ ವಿವಿಧ ಗುಂಪುಗಳ ಪದಾಧಿಕಾರಿಗಳು ನಿರ್ವಹಿಸುವ ಉದ್ಯೋಗಗಳನ್ನು ಸಹ ನಿರ್ಧರಿಸುತ್ತದೆ. 2.4.2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಪೊಸಿಷನ್ ಕ್ಲಾಸಿಫಿಕೇಶನ್, ವರ್ಗೀಕರಣದ ವಿಧಗಳು. ಮೊದಲನೆಯಾಗಿ ಸ್ಥಾನ ವರ್ಗೀಕರಣ. ಎರಡು ವಿಧಗಳಲ್ಲಿ ಹೆಚ್ಚು ಸಂಕೀರ್ಣವಾದದ್ದು ಸ್ಥಾನ ವರ್ಗೀಕರಣ ವ್ಯವಸ್ಥೆ. ಈ ವ್ಯವಸ್ಥೆಯು ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕೆನಡಾ, ಫಿಲಿಪೈನ್ಸ್, ಜಪಾನ್ ಮತ್ತು ತೈವಾನ್ ಇತ್ಯಾದಿಗಳಲ್ಲಿ ಪ್ರಚಲಿತದಲ್ಲಿದೆ. ಐತಿಹಾಸಿಕವಾಗಿ ಸ್ಥಾನ ವರ್ಗೀಕರಣದ ಉದ್ದೇಶವು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಕ್ರಿಯಾತತ್ವಕ್ಕೆ ಭಾಷಾಂತರಿಸಲು ನಿರ್ವಹಿಸಿದ ಕೆಲಸಕ್ಕೆ ನ್ಯಾಯಯುತ ವೇತನವನ್ನು ನಿಗದಿಪಡಿಸುವುದು. ಒಬ್ಬ ವ್ಯಕ್ತಿಯ ಪೂರ್ಣ ಸಮಯ ಅಥವಾ ಅರೆಕಾಲಿಕ ಉದ್ಯೋಗದ ಅಗತ್ಯವಿರುವ ಸಮರ್ಥ ಪ್ರಾಧಿಕಾರದ ನಿಯೋಜಿಸಲಾದ ಪ್ರಸ್ತುತ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಲ್ಲಿ ಜವಾಬ್ದಾರಿಗಳ ಗುಂಪನ್ನು ಸ್ಥಾನವು ಸೂಚಿಸುತ್ತದೆ. ಹೀಗಾಗಿ ಸ್ಥಾನ ವರ್ಗೀಕರಣದಲ್ಲಿ ಒಬ್ಬ ವ್ಯಕ್ತಿಯಿಂದ ನಿರ್ವಹಿಸಬೇಕಾದ ಸ್ಥಾನ ಮತ್ತು ಕೆಲಸವನ್ನು ವರ್ಗೀಕರಿಸಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಹೊಂದಿರುವ ಶೀರ್ಷಿಕೆಯ ಆಧಾರದ ಮೇಲೆ ಮಾಡಲಾಗುವುದಿಲ್ಲ. ಸ್ಥಾನದ ವರ್ಗೀಕರಣದಲ್ಲಿ ವೃತ್ತಿಯ ಶ್ರೇಣಿ, ವ್ಯಕ್ತಿಯ ಶ್ರೇಣಿ, ಸಂಬಳ ಇತ್ಯಾದಿ ಸ್ಥಾನದ ಕಾರ್ಯಗಳು ಮತ್ತು ಅವನು ನಿರ್ವಹಿಸುವ ಕೆಲಸಕ್ಕೆ ಲಗತ್ತಿಸಲಾದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಆ ಕರ್ತವ್ಯಗಳನ್ನು ನಿರ್ವಹಿಸುವ ವ್ಯಕ್ತಿಗಿಂತ ಕೆಲಸಕ್ಕೆ ಲಗತ್ತಿಸಲಾದ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಹೆಚ್ಚು ಮುಖ್ಯವಾಗಿರುತ್ತದೆ. ಸ್ಥಾನ ವರ್ಗೀಕರಣದಲ್ಲಿ ಹೋಲಿಸಬಹುದಾದ ಸ್ಥಾನಗಳನ್ನು ವರ್ಗ ಎಂದು ಕರೆಯಲಾಗುವ ಸಾಮಾನ್ಯ ಗುಂಪಿಗೆ ಒಟ್ಟುಗೂಡಿಸಲಾಗುತ್ತದೆ. ವರ್ಗ ಅಥವಾ ಸ್ಥಾನಗಳ ವರ್ಗ ಸ್ಥಾನದಿಂದ ಮಾಡಲ್ಪಟ್ಟಿದೆ. ಅವುಗಳು ಸಾಕಷ್ಟು ಹೋಲುತ್ತವೆ. ಮೊದಲನೆಯದು ಕೆಲಸದ ವಿಷಯದ ಪ್ರಕಾರ, ಕಷ್ಟದ ಮಟ್ಟ ಮತ್ತು ಜವಾಬ್ದಾರಿಯ ಪ್ರಕಾರ, ಕೆಲಸದ ಅರ್ಹತೆಯ ಅವಶ್ಯಕತೆಗಳ ಪ್ರಕಾರ. ಆದ್ದರಿಂದ ಇದೇ ರೀತಿಯಲ್ಲಿ ಸಕ್ರಿಯಗೊಳಿಸಲು ಸಿಬ್ಬಂದಿ ಮತ್ತು ವೇತನ ಆಡಳಿತದಲ್ಲಿ ಪರಿಣಾಮ ಬೀರಲಾಗುತ್ತದೆ. ಚಿಕಿತ್ಸೆ ಎಂದು ಬರಲಾಗುವ ಹೊತ್ತಿನಲ್ಲಿ ತಾವು ಅದನ್ನು ಪರಿಣಾಮವೆಂದು ತಿಳಿದುಕೊಳ್ಳಬೇಕೆಂದು ಎಲ್ಲರಲ್ಲೂ ವಿನಂತಿ. ಆದ್ದರಿಂದ ಸ್ಥಾನ ವರ್ಗೀಕರಣ ವ್ಯವಸ್ಥೆಯಲ್ಲಿ ವರ್ಗವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದು ನಮಗೆ ಗೊತ್ತಾಗುತ್ತದೆ. ಈಗ ಗ್ರೇಡ್ ಎಂದು ಕರೆಯಲ್ಪಡುವ ಇನ್ನೊಂದು ಪದವಿದೆ ಮತ್ತು ಅದು ಏನೆಂದು ನಾವು ಅರ್ಥ ಮಾಡಿಕೊಳ್ಳೋಣ. ಎಲ್ಲ ವರ್ಗದ ಸ್ಥಾನಗಳನ್ನು ಸೂಚಿಸಲು
ಗ್ರೇಡ್ ಅನ್ನು ಬಳಸಲಾಗುತ್ತದೆ. ಅದು ಕೆಲಸದ ಪ್ರಕಾರ ಅಥವಾ ವಿಷಯಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾಗಿದ್ದರೂ ಸಾಕಷ್ಟು ಹೋಲುತ್ತದೆ. ಕಷ್ಟದ ಮಟ್ಟ ಮತ್ತು ಜವಾಬ್ದಾರಿ ಮತ್ತು ಉದ್ಯೋಗಕ್ಕಾಗಿ ಅರ್ಹತೆಯ ಮಟ್ಟ, ಉದಾಹರಣೆಗೆ ಸಿವಿಲ್ ಇಂಜಿನಿಯರ್, ಅಕೌಂಟೆಂಟ್, ಭೂವಿಜ್ಞಾನಿ ಇತ್ಯಾದಿ. ಆದ್ದರಿಂದ ಒಂದು ದರ್ಜೆಯಲ್ಲಿ ಉದ್ಯೋಗವನ್ನು ಲೆಕ್ಕಿಸದೆ ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸಲಾಗುತ್ತದೆ, ಆದರೆ ಹೋಲಿಸಬಹುದಾದ ಮಟ್ಟದ ಜವಾಬ್ದಾರಿಯನ್ನು ಸಹ ಹೊಂದಿದೆ. ಸ್ಥಾನ ವರ್ಗೀಕರಣ ವ್ಯವಸ್ಥೆಯ ಅಡಿಯಲ್ಲಿ ಪ್ರತಿ ಸ್ಥಾನವನ್ನು ಅದರ ಸೂಕ್ತವಾದ ವರ್ಗದಲ್ಲಿ ಇರಿಸಬೇಕಾಗುತ್ತದೆ. ಪ್ರತಿಯೊಂದು ವರ್ಗವನ್ನು ಅದರ ಸೂಕ್ತ ದರ್ಜೆಯಲ್ಲಿ ಇರಿಸಬೇಕಾಗುತ್ತದೆ. ಹೀಗಾಗಿ ನಾವು ವರ್ಗಕ್ಕೆ ಸಮಾನವಾದ ಅಥವಾ ಬಹಳ ನಿಕಟ ಸಂಬಂಧ ಹೊಂದಿರುವ ಸ್ಥಾನಗಳನ್ನು ಒಟ್ಟುಗೂಡಿಸುತ್ತೇವೆ. ಒಂದು ವರ್ಗದಲ್ಲಿರುವ ಸ್ಥಾನಗಳನ್ನು ಕರ್ತವ್ಯಗಳು, ಜವಾಬ್ದಾರಿಗಳು ಮತ್ತು ಅಗತ್ಯವಿರುವ ಅರ್ಹತೆಗಳಲ್ಲಿ ನಿಕಟವಾಗಿ ಹೋಲಿಸಬಹುದು ಮತ್ತು ಸಿಬ್ಬಂದಿ ಬಜೆಟ್ ಮತ್ತು ಸಾಂಸ್ಥಿಕ ಉದ್ದೇಶಗಳಿಗಾಗಿ ಒಂದು ಘಟಕವಾಗಿ ವ್ಯವಹರಿಸಬಹುದು. ಒಂದೇ ಔದ್ಯೋಗಿಕ ಗುಂಪಿನಲ್ಲಿರುವ ಎಲ್ಲ ವರ್ಗಗಳನ್ನು ನಾವು ವರ್ಗ ಸರಣಿಯಲ್ಲಿ ಒಟ್ಟುಗೂಡಿಸುತ್ತೇವೆ. ಸರಣಿಯಲ್ಲಿನ ತರಗತಿಗಳು ತಾರ್ಕಿಕ ಔದ್ಯೋಗಿಕ ಮಾದರಿಯನ್ನು ರೂಪಿಸುತ್ತವೆ ಮತ್ತು ಆ ಔದ್ಯೋಗಿಕ ಗುಂಪಿನ ಜವಾಬ್ದಾರಿಯ ಕ್ರಮಾನುಗತವನ್ನು ವ್ಯಾಖ್ಯಾನಿಸುತ್ತವೆ. ನಾವು ಇನ್ನು ಒಂದು ತಾರ್ಕಿಕ ಗುಂಪನ್ನು ಹೊಂದಿದ್ದೇವೆ, ಅದು ಗ್ರೇಡ್. ಹೋಲಿಸಬಹುದಾದ ಜವಾಬ್ದಾರಿಯನ್ನು ಹೊಂದಿರುವ ಉದ್ಯೋಗವನ್ನು ಲೆಕ್ಕಿಸದೆ ನಾವು ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸುತ್ತೇವೆ. ಆದ್ದರಿಂದ ಶ್ರೇಣಿಗಳು ವೇತನ ಶ್ರೇಣಿಗಳನ್ನು ಹೊಂದಿಸಲು ತಾರ್ಕಿಕ ಗುಂಪುಗಳನ್ನು ರೂಪಿಸುತ್ತವೆ. ರ್ಯಾಂಕ್ ಕ್ಲಾಸಿಫಿಕೇಶನ್ ಅಂದರೆ ಶ್ರೇಣಿಯ ವರ್ಗೀಕರಣ. ಈ ರೀತಿಯ ವರ್ಗೀಕರಣವನ್ನು ಬ್ರಿಟನ್, ಭಾರತ, ಫ್ರಾನ್ಸ್, ಮಲೇಷ್ಯಾ, ಪಾಕಿಸ್ತಾನ, ಲಾವೋಸ್ ಮತ್ತು ಜರ್ಮನಿಯಲ್ಲಿ ಅನುಸರಿಸಲಾಗುತ್ತದೆ. ಇದು ಸಾಂಪ್ರದಾಯಿಕ ವಿಧಾನವಾಗಿದೆ. ಇದರಲ್ಲಿ ಸಾರ್ವಜನಿಕ ಸೇವಕರನ್ನು ಸೈನ್ಯದಲ್ಲಿರುವಂತೆ ಅದರ ಶ್ರೇಣಿಯ ಪ್ರಕಾರ ಕ್ರಮಾನುಗತ ಕ್ರಮದ ಅರ್ಥದಲ್ಲಿ ವರ್ಗೀಕರಿಸಲಾಗುತ್ತದೆ. ಭಾರತೀಯ ಸಾರ್ವಜನಿಕ ಸೇವೆಗಳು ನಿಕಟ ಸಮಾನಾಂತರವಾಗಿರುವ ಬ್ರಿಟಿಷ್ ಟ್ರೆಸರಿ ತರಗತಿಗಳ ವರ್ಗೀಕರಣವು ಶ್ರೇಣಿಯ ವ್ಯವಸ್ಥೆಯಿಂದ ವರ್ಗೀಕರಣದ ಉತ್ತಮ ವಿವರಣೆಯಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನಮಾನ ಮತ್ತು ವೇತನವನ್ನು ಅವನ ನೇಮಕಾತಿಯ ನಂತರ ನಿಯೋಜಿಸಲಾದ ಸೇವೆಯನ್ನು ಉಲ್ಲೇಖಿಸಿ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ಭಾರತೀಯ ಆಡಳಿತ ಸೇವೆಗೆ ಸೇರಿದ ವ್ಯಕ್ತಿಯೊಬ್ಬರು ಸೆಕ್ರೆಟೇರಿಯೇಟ್ ಅಲ್ಲಿ ಅಥವಾ ಕ್ಷೇತ್ರದಲ್ಲಿ ಅಥವಾ ಯಾವುದೇ ನಿಗಮದಲ್ಲಿ ಸೇವೆ ಸಲ್ಲಿಸಬಹುದು, ಆದರೆ ಅವರು ಒಂದೇ ಸಂಬಳವನ್ನು ಪಡೆಯುತ್ತಿದ್ದರು ಮತ್ತು ಪ್ರತಿಯೊಂದು ಪ್ರಕರಣದಲ್ಲೂ ಅದೇ ಸ್ಥಾನವನ್ನು ಹೊಂದಿರುತ್ತಾರೆ. ಆಧುನಿಕ ಸ್ಥಾನದ ವರ್ಗೀಕರಣ ಪರಿಸರದ ಹಿನ್ನೆಲೆ ಮತ್ತು ಸಾಮಾನ್ಯ ಶಿಕ್ಷಣದ ಸಾಧನೆಯು ಒಬ್ಬ ವ್ಯಕ್ತಿಯನ್ನು ಸರ್ಕಾರದಲ್ಲಿ ಯಾವುದೇ ಮತ್ತು ಪ್ರತಿಯೊಂದು ರೀತಿಯ ಕೆಲಸವನ್ನು ನಿರ್ವಹಿಸಲು ಸಾಕಷ್ಟು ಅರ್ಹತೆಯನ್ನು ನೀಡುತ್ತದೆ ಎಂಬ ಸಾಂಪ್ರದಾಯಿಕ ಕಲ್ಪನೆಯನ್ನು ಸ್ವೀಕರಿಸುವುದಿಲ್ಲ. ಹೀಗಾಗಿ ಇದು ಆಡಳಿತಾತ್ಮಕ ವಿವರಣೆಯ ವಿಜ್ಞಾನವಾಗಿದೆ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಪ್ರತಿ ಹಂತ, ಪೋಸ್ಟ್ ಅಥವಾ ಸ್ಥಾನಕ್ಕೆ ನಿರ್ದಿಷ್ಟ ಕೌಶಲ್ಯ ಮತ್ತು ಜ್ಞಾನವನ್ನು ಸೂಚಿಸಬೇಕು ಮತ್ತು ಒಪ್ಪಿಕೊಳ್ಳಬೇಕು. ಸ್ಥಾನ ವರ್ಗೀಕರಣವು
ಏಕರೂಪದ ಉದ್ಯೋಗ ಭಾಷೆಯ ಆಧಾರದ ಮೇಲೆ ಸಾರ್ವಜನಿಕ ಸೇವೆಯನ್ನು ವರ್ಗೀಕರಿಸಲು ಪ್ರಯತ್ನಿಸುತ್ತದೆ. ಸ್ಥಾನದ ವರ್ಗೀಕರಣದಲ್ಲಿ ಸಾರ್ವಜನಿಕ ಸೇವೆಯಲ್ಲಿನ ಪ್ರತಿಯೊಬ್ಬ ಉದ್ಯೋಗಿಯ ಸ್ಥಾನಗಳ ನಿಖರವಾದ ವ್ಯಾಖ್ಯಾನ, ಕ್ರಮಬದ್ಧವಾದ ವ್ಯವಸ್ಥೆ ಮತ್ತು ನ್ಯಾಯಯುತ ಮೌಲ್ಯಮಾಪನದ ಮೂಲಕ ಸಾರ್ವಜನಿಕ ಸೇವಾ ನೌಕರರಿಗೆ ಸಮಾನವಾದ ಚಿಕಿತ್ಸೆಯ ಅಡಿಪಾಯವನ್ನು ಹಾಕುವುದು ನಮ್ಮೆಲ್ಲರ ಮುಖ್ಯ ಉದ್ದೇಶವಾಗಿರುತ್ತದೆ. ಶ್ರೇಣಿಯ ವರ್ಗೀಕರಣವು ವಿವಿಧ ಅರ್ಹತೆಗಳು, ಅನುಭವ, ಯೋಗ್ಯತೆಯೊಂದಿಗೆ ಆದರೆ ಅದೇ ಅಥವಾ ಅದೇ ರೀತಿಯ ಶ್ರೇಣಿಯ ಜನರ ಗುಂಪಿನಿಂದ ಕಾರ್ಯನಿರ್ವಹಣೆಯ ಸ್ಥಾನಗಳ ಸಮೂಹಕ್ಕೆ ಸಂಬಂಧಿಸಿದಂತೆ ಕೆಲಸ ಕಾರ್ಯಕ್ಷಮತೆಯನ್ನು ಆಧರಿಸಿದೆ. ಈಗ ನಾವು 2.0 ಪ್ಯಾರಾದಿಂದ 2.4 ಪ್ಯಾರಾದವರೆಗೆ ಕಲಿತ ಪಠ್ಯದ ಬಗ್ಗೆ ಸಾರಾಂಶವನ್ನು ತಿಳಿಯಲಿದ್ದೇವೆ. ಸಿಬ್ಬಂದಿ ಆಡಳಿತವು ಆಡಳಿತ ವ್ಯವಸ್ಥೆಯ ಅತ್ಯಂತ ನಿರ್ಣಾಯಕ ಭಾಗವಾಗಿದೆ. ಕಳೆದ ಕೆಲವು ದಶಕಗಳಲ್ಲಿ ಕಾರ್ಯಪಡೆಯ ವರ್ತನೆಗಳು ಬದಲಾವಣೆಗೆ ಒಳಗಾಗಿವೆ. ನಿಷ್ಠೆ ಮತ್ತು ಬದ್ಧತೆಯ ಹಳೆಯ ಉದ್ಯೋಗದಾತ ಉದ್ಯೋಗಿಗಳ ಸಂಬಂಧವು ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಕೇವಲ ಪ್ರಮುಖ ಕಾರಣವಲ್ಲ, ಹೆಚ್ಚಿನ ಪ್ರಜಾಪ್ರಭುತ್ವೀಕರಣ, ಉತ್ತಮ ಉದ್ಯೋಗಾವಕಾಶಗಳು, ತಾಂತ್ರಿಕ ವಾತಾವರಣದಲ್ಲಿನ ಬದಲಾವಣೆಗಳು
ಮತ್ತು ಸಾಮಾಜಿಕ ನಡವಳಿಕೆಯಿಂದಾಗಿ ಉದ್ಯೋಗಿಗಳ ನಿರೀಕ್ಷೆಗಳು ಹೆಚ್ಚಿವೆ. ನಾವು ಮತ್ತೊಂದು ಬಾರಿ ಸಾರಾಂಶವನ್ನ ತಿಳಿಯುವುದು ಒಳ್ಳೆಯದು ಎಂಬ ದೃಷ್ಟಿಯಿಂದ ಸಾರಾಂಶವನ್ನು ಮತ್ತೊಮ್ಮೆ ನಾನು ಗಮನಕ್ಕೆ ತರುತ್ತಿದ್ದೇನೆ. ಸಿಬ್ಬಂದಿ ಆಡಳಿತವು ಆಡಳಿತ ವ್ಯವಸ್ಥೆಯ ಅತ್ಯಂತ ನಿರ್ಣಾಯಕ ಭಾಗವಾಗಿದೆ. ಕಳೆದ ಕೆಲವು ದಶಕಗಳಲ್ಲಿ ಕಾರ್ಯಪಡೆಯ ವರ್ತನೆಗಳು ಬದಲಾವಣೆಗೆ ಒಳಗಾಗಿವೆ. ನಿಷ್ಠೆ ಮತ್ತು ಬದ್ಧತೆಯ ಹಳೆಯ ಉದ್ಯೋಗದಾತ ಉದ್ಯೋಗಿಗಳ ಸಂಬಂಧವು ವ್ಯವಸ್ಥೆಯ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಕೇವಲ ಪ್ರಮುಖ ಕಾರಣವಲ್ಲ. ಹೆಚ್ಚಿನ ಪ್ರಭುತ್ವೀಕರಣ, ಉತ್ತಮ ಉದ್ಯೋಗಾವಕಾಶಗಳು, ತಾಂತ್ರಿಕ ವಾತಾವರಣದಲ್ಲಿನ ಬದಲಾವಣೆಗಳು ಹಾಗೂ ಸಾಮಾಜಿಕ ನಡವಳಿಕೆಯಿಂದಾಗಿ ಉದ್ಯೋಗಿಗಳ ನಿರೀಕ್ಷೆಗಳು ಹೆಚ್ಚಿವೆ. ಇಂದಿನ ಉದ್ಯೋಗಿಗಳು ಸವಾಲಿನ ಕೆಲಸಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ. ಅವರು ನಿರ್ಧಾರ ಮತ್ತು ಭಾಗವಹಿಸುವಿಕೆಗೆ ಹೆಚ್ಚು ಒಲವು ತೋರುತ್ತಾರೆ. ಅವರು ಈಗ ಉದ್ಯೋಗ ಭದ್ರತೆಯ ಬಗ್ಗೆ ಕಡಿಮೆ ಕಾಳಜಿಯನ್ನು ಹೊಂದಿದ್ದಾರೆ. ಮತ್ತು ವಿರಾಮಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಉದ್ಯೋಗಿಗಳ ನಿರಂತರವಾಗಿ ಬದಲಾಗುತ್ತಿರುವ ಮತ್ತು ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸಲು ಸಿಬ್ಬಂದಿ ಆಡಳಿತವು ತನ್ನ ನೀತಿಗಳನ್ನು ಮರು ಹೊಂದಿಸಬೇಕಾಗುತ್ತದೆ. ನೌಕರರ ಅಭಿವೃದ್ಧಿ ಮತ್ತು ಕಲ್ಯಾಣವು ಈಗ ಸಿಬ್ಬಂದಿ ಆಡಳಿತದ ಪ್ರಮುಖ ಚಟುವಟಿಕೆಯಾಗಿರಬೇಕಾಗುತ್ತದೆ. ಓರಿಯೆಂಟೇಷನ್ ತರಬೇತಿ ಮತ್ತು ಸ್ವಯಂ ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾಗುತ್ತದೆ. ಬದಲಾವಣೆಗೆ ಅನುಗುಣವಾಗಿ ನೇಮಕಾತಿ, ತರಬೇತಿ, ಬಡ್ತಿ, ವೇತನ ರಚನೆ ಮತ್ತು ಉದ್ಯೋಗಿಗಳ ಕಲ್ಯಾಣ ಕಾರ್ಯಗಳು ಬದಲಾಗಬೇಕಾಗುತ್ತದೆ. ಈ ಕಾರ್ಯಗಳ
ಪರಿಣಾಮಕಾರಿ ಕೆಲಸವು ಸಿಬ್ಬಂದಿ ವ್ಯವಸ್ಥೆಗೆ ಅತ್ಯಗತ್ಯವಾಗಿರುತ್ತದೆ. ಈ ಎಲ್ಲ ಕಾರ್ಯಗಳು ಪರಸ್ಪರ ಅವಲಂಬಿತವಾಗಿರುವುದರಿಂದ ಒಂದು ಕಾರ್ಯದ ನಿರ್ಲಕ್ಷ್ಯವು ಇತರ ಕಾರ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದರ್ಥ. ಸಂಸ್ಥೆಯು ಈ ಎಲ್ಲ ಚಟುವಟಿಕೆಗಳಿಗೆ ಸಮಾನ ಸಮಯ ಮತ್ತು ಗಮನವನ್ನು ನೀಡಬೇಕಾಗುತ್ತದೆ. ಯಾವುದೇ ಆಡಳಿತ ವ್ಯವಸ್ಥೆಯ ಯಶಸ್ಸು ಅದು ತನ್ನ ಸಿಬ್ಬಂದಿ ಕಾರ್ಯಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಿಬ್ಬಂದಿ ಆಡಳಿತದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯು ನೌಕರರು ಮತ್ತು ಸಂಸ್ಥೆಗಳ ವಿಸ್ತರಣೆಯ ಅಗತ್ಯಗಳನ್ನು ಪೂರೈಸಲು ಸಿಬ್ಬಂದಿ ಕಾರ್ಯಗಳಲ್ಲಿ ನಿರಂತರ ಮತ್ತು ವ್ಯವಸ್ಥಿತ ಬದಲಾವಣೆಗಳಿಗೆ ಕರೆ ನೀಡುತ್ತದೆ. ಈ ಘಟಕವು ಸಿಬ್ಬಂದಿ ಆಡಳಿತದ ವಿವಿಧ ಕಾರ್ಯಗಳು ಮತ್ತು ವರ್ಗೀಕರಣ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಅವುಗಳ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ನಮಗೆ ಪರಿಚಯಿಸಿದೆ. ಇನ್ನೊಂದು ಬಾರಿ ನಾವು ಹೇಳುವುದಾದರೆ, ಯಾವುದೇ ಆಡಳಿತ ವ್ಯವಸ್ಥೆಯ ಯಶಸ್ಸು ಅದು ತನ್ನ ಸಿಬ್ಬಂದಿ ಕಾರ್ಯಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಸಿಬ್ಬಂದಿ ಆಡಳಿತದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯು ನೌಕರರು ಮತ್ತು ಸಂಸ್ಥೆಗಳ ಅಗತ್ಯಗಳನ್ನು ಪೂರೈಸಲು ಸಿಬ್ಬಂದಿ ಕಾರ್ಯಗಳಲ್ಲಿ ನಿರಂತರ ಮತ್ತು ವ್ಯವಸ್ಥಿತ ಬದಲಾವಣೆಗಳಿಗೆ ಕರೆ ನೀಡುತ್ತದೆ. ಈ ಘಟಕವು ಸಿಬ್ಬಂದಿ ಆಡಳಿತದ ವಿವಿಧ ಕಾರ್ಯಗಳು ಮತ್ತು ವರ್ಗೀಕರಣ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಅವುಗಳ ಪ್ರಾಮುಖ್ಯತೆ ಮತ್ತು ಮಹತ್ವವನ್ನು ನಮಗೆ ಪರಿಚಯಿಸಿದೆ. ಇದರೊಂದಿಗೆ BPAC 105 ಬ್ಲಾಕ್ 1 ಸಿಬ್ಬಂದಿ ಆಡಳಿತದ ಕೋರ್ಸ್ ಘಟಕ 2 ಕಾರ್ಯಗಳು ಸಿಬ್ಬಂದಿಯ ಮಹತ್ವ ಮತ್ತು ವರ್ಗೀಕರಣ ಆಡಳಿತ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.